ನಮಸ್ಕಾರ ಸ್ನೇಹಿತರೆ. ಕನ್ನಡದಲ್ಲಿ ಮಾಡ್ತಾ ಇರೋ ಈ ನ್ಯೂ ಮಾಡೆಲ್ ಡಬಲ್ ಫಿಲ್ಲರ್ಸ್ ಕ್ಲಾಸ್ಗೆ ಎರಡನೋ ಕ್ಲಾಸ್ ಇದು ಫಿಲ್ಲರ್ಸ್ ಮೇಲೆ. ಈ ವಾರದ ಎರಡನೋ ಕ್ಲಾಸ್ ಫಿಲ್ಲರ್ಸ್ ಮೇಲಿದು. ಅದಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನೀವು ನೋಡ್ತಾ ಇರೋ ಫಿಲ್ಲರ್ಸು ಮೊನ್ನೆ ನಾವು ಅಂದರೆ ಮಂಗಳವಾರ ಮಾಡಿದ್ದೀವಲ್ಲ ಫಸ್ಟ್ ವಿಡಿಯೋ ಡಬಲ್ ಫಿಲ್ಲರ್ಸ್ 1, ಅದು ಮಂಗಳವಾರ ಮಾಡಿದ್ದೀವಿ. ಆ ವಿಡಿಯೋ ಆ ಟೈಪ್ ಆಫ್ ಫಿಲ್ಲರ್ಸ್ಗೆ ಇದು ಸ್ವಲ್ಪ ಭಿನ್ನವಾಗಿ ಇದೆ. ನೀವು ಅನ್ಕೋಬೋದು, ಸರ್ ಇಲ್ಲಿ 3 ಬ್ಲ್ಯಾಂಕ್ಸ್ ನೀವು ನೋಡಿಸ್ತಾ ಇದ್ದೀರಿ, 3 ಸೆಂಟೆನ್ಸ್ನಲ್ಲಿ 3 ಬ್ಲ್ಯಾಂಕ್ಸ್ ನೋಡಿಸ್ತಾ ಇದ್ದೀರಲ್ಲ, ಮತ್ತು ನೀವೇನೋ ಅಲ್ಲಿ ಡಬಲ್ ಫಿಲ್ಲರ್ಸ್ ಅಂತ ಬರೆದಿದ್ದೀರಿ ಅಂತ ನಿಮಗೆ ಒಂದು ಅನುಮಾನ ಬಂದಿರ್ಬೋದು. ಆದರೆ ಇದು ಡಬಲ್ ಫಿಲ್ಲರ್ಸು ಅನ್ಬೋದು, ನೀವು ಟ್ರಿಪಲ್ ಫಿಲ್ಲರ್ಸ್ ಕೂಡ ಅಂತ ಅನ್ಬೋದು. ಯಾಕೆ ಗೊತ್ತಾ, ಇಲ್ಲಿ ಇರೋದೇನೋ ತ್ರೀ ಬ್ಲ್ಯಾಂಕ್ಸ್ ಟ್ರಿಪಲ್ ಫಿಲ್ಲರ್ಸ್ ಅಂತ ಅನ್ಕೊಂಬಕ್ಕೆ ಕಾರಣ ಇದೆ. ಆದರೆ 3 ಬ್ಲ್ಯಾಂಕ್ಸ್ನಲ್ಲಿ ನೀವು 3 ವರ್ಡ್ ಇಡೋ ಕೆಲಸ ಇಲ್ಲ, 2 ವರ್ಡೇ ಸದಗೋಯ್ತು, ಓನ್ಲಿ 2 ವರ್ಡ್ಸ್. ಹಾಗೆ ಇದು ಡಬಲ್ ಫಿಲ್ಲರ್ಸ್ ಕೂಡ ಅನ್ಬೋದು, ಪರವಾಗಿಲ್ಲ. ಡಬಲ್ ಆರ್ ಟ್ರಿಪಲ್ ಫಿಲ್ಲರ್ಸ್, ಇಟ್ ಡಸಂಟ್ ಮೇಕ್ ಎನಿ ಬಿಗ್ ಡಿಫರೆನ್ಸ್ ಹಿಯರ್ ಬಿಕಾಸ್ ದೇರ್ ಆರ್ ಓನ್ಲಿ 2 ವರ್ಡ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸ್ನೇಹಿತರೆ, ಇದು ಹೆಂಗಿರ್ತಂದರೆ, ಒಂದು ಕ್ವಶನ್ನಲ್ಲಿ ABC ಅಂತ 3 ಡಿಫರೆಂಟ್ ಸೆಂಟೆನ್ಸಸ್ ಇರ್ತವೆ. ABC ಅಂತ ಡಿಫರೆಂಟ್ ಸೆಂಟೆನ್ಸಸ್ ಇರ್ತವೆ. ಅದ್ರ ಕೆಳಗೆ 5 ಆಪ್ಷನ್ಸ್ ಇರ್ತವೆ, A to E. ಇದರಲ್ಲಿ ಒಂದೊಂದು ಆಪ್ಷನ್ಗೆ, ಅಂದರೆ ಫಾರ್ ಎಕ್ಸಾಂಪಲ್ ಎಗೆ 2 ವರ್ಡ್ಸ್ ಇವಲ್ಲ, ಹಾಗೆ B E ತನಕ. ಇವಾಗ 2 ವರ್ಡ್ಸೇ ಇರೋದು, ಅಲ್ಲಿ ನೋಡಿದ್ರೆ 3 ಬ್ಲ್ಯಾಂಕ್ಸ್ ಇವೆ. ಅದನ್ನು ಹೆಂಗೆ ಅರೇಂಜ್ ಮಾಡ್ಕೋಬೇಕು, ಹೆಂಗೆ ಅಡ್ಜಸ್ಟ್ ಮಾಡಬೇಕು ಅದನ್ನು ಅಂದರೆ, ಇವಾಗ ಒಂದು ಆಪ್ಷನ್ನಲ್ಲಿ ಇದೆಲ್ಲ ಫಸ್ಟ್ ವರ್ಡ್, ಅದು ಯಾವುದನ್ನ ಆಗಲಿ, ಪಾತ್ ಆಗಲಿ, ಕ್ಲಾರಿಟಿ ಆಗಲಿ, ಸ್ಟೆಬಿಲಿಟಿ ಆಗಲಿ, ಕಂಟೆಂಟ್ಮೆಂಟ್, ರಿಸೆಂಟ್ಮೆಂಟ್, ಯಾವುದನ್ನ ಆಗಲಿ, ಆ ಫಸ್ಟ್ ವರ್ಡು ಫಸ್ಟ್ 2 ಬ್ಲ್ಯಾಂಕ್ಸ್ಗೆ ಸೂಟ್ ಆಗಬೇಕು. ಎರಡನೋ ವರ್ಡ್ ಇದೆಲ್ಲ, ಅಪಾನ್, ಆಫ್, ಅಪಾನ್, ಆನ್, ಓವರ್ ಅಂತ, ಅದು ಎರಡನೋ ವರ್ಡ್ ಕೊಟ್ಟಿರೋ ಆಪ್ಷನ್. ಆ ಎರಡನೋ ವರ್ಡು 3ನೋ ಬ್ಲ್ಯಾಂಕ್ಗೆ ಸೂಟ್ ಆಗಬೇಕು. ಫಸ್ಟ್ 2 ವರ್ಡ್ಸ್, ಫಸ್ಟ್ 2 ಬ್ಲ್ಯಾಂಕ್ಸ್ ಟೇಕ್ ಫಸ್ಟ್ ವರ್ಡ್, ದಿ ಲಾಸ್ಟ್ ಬ್ಲ್ಯಾಂಕ್ ಟೇಕ್ಸ್ ದಿ ಸೆಕೆಂಡ್ ವರ್ಡ್ ಇನ್ ದ ಗಿವೆನ್ ಆಪ್ಷನ್ಸ್. ಹಾಗೆ ಮೊದಲನೋ 2 ಬ್ಲ್ಯಾಂಕ್ಗಳಿಗೆ ಫಸ್ಟ್ ವರ್ಡ್ ಸೂಟ್ ಆಗಬೇಕು. ಅಂದರೆ ಫಸ್ಟ್ ಬ್ಲ್ಯಾಂಕಿಗೆ ಸೂಟ್ ಆಗಿರೋ ವರ್ಡ್ ಸೆಕೆಂಡ್ ಕೂಡ ಸೂಟ್ ಆಗಿತ್ತೆ, ಇಫ್ ಯು ಹ್ಯಾವ್ ಚೋಸನ್ ಕರೆಕ್ಟ್ಲಿ. ಎರಡನೋ ವರ್ಡ್ ಮಾತ್ರ, ಎರಡನೋ ವರ್ಡ್ ಇದೆಲ್ಲ ಆಪ್ಷನ್, ಅದು 2 ಬ್ಲ್ಯಾಂಕ್ಸ್ಗೆ ಸೂಟ್ ಆಗೋದಿಲ್ಲ, ಅದು 3ನೋ ಬ್ಲ್ಯಾಂಕಿಗೆ ಮಾತ್ರ ಸೂಟ್ ಆಗುತ್ತೆ. ಸೊ ಪಿಕ್ ದಟ್ ಪೇರ್ ಆಫ್ ವರ್ಡ್ಸ್ ವಿಚ್ ವಿಲ್ ಫಿಲ್ 3 ಬ್ಲ್ಯಾಂಕ್ಸ್, ವಿಚ್ ವಿಲ್ ಫಿಲ್ ಇನ್ ದ 3 ಬ್ಲ್ಯಾಂಕ್ಸ್ ಇನ್ ದ ಗಿವೆನ್ ಕ್ವಶನ್. ಈಸ್ ಇಟ್ ಕ್ಲಿಯರ್ ಫಾರ್ ಯು? ನಿಮಗೆ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗಿದೆ ಅಲ್ಲ? ಕ್ವಶನ್ಸ್ನಾಗ ಹೋಗೋಣ. ರೈಟ್, ನೋಡ್ರಿ, ದ ಡ್ಯಾಶ್ ಆಫ್ ದಿ ಎಕಾನಮಿ ಎಂಕರೇಜಸ್ ಇನ್ವೆಸ್ಟ್ಮೆಂಟ್. ದಿ ಬಗಲಿಗೆ ಬ್ಲ್ಯಾಂಕ್ ಇದೆ, ಸೆಕೆಂಡ್ ಬ್ಲ್ಯಾಂಕ್ ಬಂದು ದ ಜಾಬ್ ಕಾಲ್ಸ್ ಫಾರ್ ಎ ಗ್ರೇಟ್ ಡೀಲ್ ಆಫ್ ಇಮೋಷನಲ್ ಡ್ಯಾಶ್ ಬ್ಲ್ಯಾಂಕ್ ಇದೆ. ಮೂರನೋದು ಸಿ, ಪ್ರೌಡ್ ಪೀಪಲ್ ಆಫನ್ ಲುಕ್ ಡೌನ್ ಡ್ಯಾಶ್ ಅದರ್ಸ್ ಅಂತ ನಿಮಗೆ 3 ಬ್ಲ್ಯಾಂಕ್ಸ್ ಇಲ್ಲಿ ಕಾಣಿಸ್ತಾ ಇವೆ. ಇವಾಗ ಇದನ್ನು ಹೆಂಗೆ ಆನ್ಸರ್ ಮಾಡಬೇಕು? ಕಮ್ಮಿ ಟೈಮ್ನಲ್ಲಿ ಆ್ಯಕ್ಯುರೇಟಾಗಿ ಆನ್ಸರ್ ಇಡಬೇಕು, ಮಾರ್ಕ್ ತಂದ್ಕೋಬೇಕು. ಹೆಂಗೆ ಅಂದರೆ, ಶಾರ್ಟ್ ಕಟ್ಸ್ನ, ಗ್ರಾಮರ್ ರೂಲ್ಸ್ನ ಅಪ್ಲೈ ಮಾಡಿದರೆ ನಿಮಗೆ ಅದು ಸಾಧ್ಯ ಆಗಿತ್ತೆ. ನೋಡ್ರಿ, ಫಸ್ಟು ಎನಲ್ಲಿ ದಿ ಬಗಲಿಗೆಲ್ಲ ಬ್ಲ್ಯಾಂಕ್ ಇರೋದು. ದಿ ಬಗಲಿಗೆ ಮಾಮೂಲಾಗಿ ಏನು ಬರುತ್ತೆ ಅಂತ ನಾನು ಹೇಳ್ತಾನೆ ಇದ್ದೀನಿ ಭಾಳ ವಿಡಿಯೋಸ್ದಲ್ಲಿ. ದಿ ಬಗಲಿಗೆ ನಮಗೆ ಯಾವಾಗೂ ಒಂದು ನೌನ್ ಬರ್ತಾ ಇರುತ್ತೆ. ನೌನ್ ಅಂದರೆ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಫಸ್ಟ್ ವರ್ಡು ನೌನ್ ಆಗಬೇಕು, ಅವಾಗೇ ಇದು ಎಗೆ ಸೂಟ್ ಆಗೋದು ಅಲ್ಲ? ಹೌದಲ್ಲ? ಸರಿ, ಇವಾಗ ಅವ್ರೇನು ಮಾಡಿದ್ದಾರೆ ಇಂಟೆಲಿಜೆಂಟಾಗಿ, ಎಲ್ಲ ಫಸ್ಟ್ ವರ್ಡ್ಸು ನೌನ್ಸೇ ಕೊಟ್ಟಿದ್ದಾರೆ, ಎಲ್ಲ ಫಸ್ಟ್ ವರ್ಡ್ಸು ನೌನ್ಸೇ. ಇವಾಗ ಯಾವುದನ್ನು ಸೂಟ್ ಆಗಬಹುದು ಗ್ರಾಮರ್ ಪರವಾಗಿ, ಆದರೆ ಹಂಗೆ ತೊಗೊಂಬಕ್ಕಿಲ್ಲಲ್ಲ, ಗ್ರಾಮರ್ ಪರವಾಗಿ ಸೂಟ್ ಆಗಬೇಕು, ಮೀನಿಂಗ್ ಪರವಾಗಿ ಕೂಡ ಅದು ಸೂಟ್ ಆಗಬೇಕಲ್ಲ. ಅದಕ್ಕೋಸ್ಕರ ಫಸ್ಟ್ ವರ್ಡ್ಸ್ ಏನಿವೆ ಇಲ್ಲಿ, ಫಸ್ಟ್ ಒನ್ ಬಂದು ಪಾತ್ ಅಂತ. ಪಾತ್, ದಿ ಪಾತ್ ಆಫ್ ದಿ ಎಕಾನಮಿ ಎಂಕರೇಜಸ್ ಇನ್ವೆಸ್ಟ್ಮೆಂಟ್. ಎಕಾನಮಿ ಮುಂದಕ್ಕೆ ಹೋಗ್ತಾ ಇರೋ ದಾರಿ
ಎಕಾನಮಿ ನಡೀತಾ ಇರೋ ದಾರಿ, ಆರ್ ಎಕಾನಮಿ ಇವಾಗ ಹೆಂಗಿದೋ ಆ ದಾರಿ, ಇವಾಗ ಎಲ್ಲಿ ಯಾವ ದಾರಿ ಮೇಲಿದೋ ಆ ದಾರಿನಲ್ಲಿ ಆ ದಾರಿ ಇನ್ವೆಸ್ಟ್ಮೆಂಟನ್ನ ಎಂಕರೇಜ್ ಮಾಡುತ್ತೆ ಅಂತ ಅರ್ಥ. ಕೇಳಿದಾಗ ಭಾಳ ರಾಂಗ್ ಅನಿಸೋದಿಲ್ಲ, ಆದರೆ ಇದನ್ನು ಹೆಂಗೆ ತಗೋಬೇಕು ಆನ್ಸರ್ನ, ಹೆಂಗೆ ನಾವು ಆನ್ಸರ್ನ ಗೆಸ್ ಮಾಡಬೇಕಂದ್ರೆ ಸ್ನೇಹಿತರೆ, ಪ್ರತಿ ಒಂದು ಸೆಂಟೆನ್ಸ್ನಲ್ಲಿ ಕೂಡ ಒಂದು ವರ್ಡೋ ಎರಡು ವರ್ಡ್ಸೋ ಇರ್ತವೆ. ಅವು ನಮಗೆ ಆ ಸೆಂಟೆನ್ಸ್ ಬಗ್ಗೆಗೆ ಅದರ ಟೋನ್ ಹೇಳ್ತಾ ಇರುತ್ತೆ. ಟೋನ್ ಅಂದರೆ ಏನು ಗೊತ್ತಾ? ಟೋನ್ ಅಂದರೆ ಸ್ವರ ಅಷ್ಟೇ ಅಲ್ಲ, ಚೆನ್ನಾಗಿ ಹಾಡು ಹೇಳ್ತಾರ್ರಿ ಅವರು, ಅವ್ರ ಟೋನ್ ಭಾಳ ಚೆನ್ನಾಗಿರುತ್ತೆ. ರಾಜ್ಕುಮಾರ್ ಅವರು, ಪಿ ಬಿ ಶ್ರೀನಿವಾಸ್ ಅವರು, ಶಂಕರ್ ಮಹಾದೇವನ್ ಅವರು, ಇವರು ಚೆನ್ನಾಗಿ ಹೇಳ್ತಾರೆ ಹಾಡುಗಳು. ಎಸ್ ಜಾನಕಿ ಅವರು ಎಲ್ಲ ಚೆನ್ನಾಗಿ ಹಾಡು ಹೇಳ್ತಾರಲ್ಲ, ಅವ್ರಿಗೆ ಟೋನ್ ಚೆನ್ನಾಗಿರುತ್ತೆ ಅಂತೀವಲ್ಲ. ಇವಾಗ ಇದು ಆ ಟೋನ್ ಅಲ್ಲ. ಇಲ್ಲಿ ಗ್ರಾಮರ್ನಲ್ಲಿ ಟೋನ್ ಅಂದರೆ ಏನು ಗೊತ್ತಾ? ಆ ಸೆಂಟೆನ್ಸು ನಿಮಗೆ ಸ್ವಲ್ಪ ಹೋಪ್ಫುಲ್ಲಾಗಿ ಕಾಣಿಸ್ತಾ ಇದೆ, ಹೋಪ್ಲೆಸ್ಸಾಗಿ ಅನಿಸ್ತಾ ಇದೆ. ಏನೋ ಒಂದು ಒಳ್ಳೆಯ ವಿಷಯ ಹೇಳಿದಾಗಿದೆ ಪಾಸಿಟಿವ್, ಆರ್ ನೆಗೆಟಿವ್ ಹೇಳಿದಾಗಿದೆ. ಇಲ್ಲದ್ರೆ ಅದು ಯಾರನ್ನ ಕ್ರಿಟಿಸೈಸ್ ಮಾಡಿದಾಗಿದೆ, ಯಾರನ್ನ ಪ್ರೈಸ್ ಮಾಡಿದಾಗಿದೆ. ಇಂಥವುದರನ್ನ ಟೋನ್ ಆಫ್ ದಿ ಸೆಂಟೆನ್ಸ್ ಅಂತ ಕರಿತೀವಿ. ನೀವು ಆ ಟೋನ್ನ ಹಿಡ್ಕೋಬೇಕು. ಹಿಡ್ಕೊಂಬೋದು ಹೇಗೆ? ಸಿಗಲ್ಲಲ್ಲ ಕೈಗೆ ಅಂದರೆ ಇಲ್ಲ, ಒಂದು ವರ್ಡ್ ಇರುತ್ತೆ ನೋಡ್ರಿ, ಅದೇನಂದರೆ ಇಲ್ಲಿ ಎಂಕರೇಜಸ್ ಅಂಬೋದು. ಎಂಕರೇಜ್ ಅಂಬೋದು ಯಾತ್ರ ಸ್ನೇಹಿತರೆ, ಸ್ವಲ್ಪ ಪ್ರೋತ್ಸಾಹ ಕೊಡೋದಲ್ಲ, ಅಂದರೆ ಒಳ್ಳೆ ವರ್ಡ್ ಅಲ್ಲ ಅದು. ಇಟ್ ಇಸ್ ಎ ಪಾಸಿಟಿವ್ ಟರ್ಮ್. ಅಗ್ರಿ ವಿತ್ ಮೀ? ಎಸ್ ಆರ್ ನೋ? ಅಗ್ರಿ? ಇಟ್ ಇಸ್ ಎ ಪಾಸಿಟಿವ್ ಟರ್ಮ್, ರೈಟ್? ಸೊ ಇವಾಗ ನಮಗೇನು ಬೇಕು? ಈ ಆಪ್ಷನ್ಸ್ನಲ್ಲಿ ಯಾವುದು ಪಾಸಿಟಿವೋ ಅದೊಂದೇ ನಮ್ಮ ಕೆಲಸಕ್ಕೆ ಬರುತ್ತೆ. ಪಾಸಿಟಿವ್ ಅಲ್ದಿಂದ ಬೇರೆ ನೆಗೆಟಿವ್ ಇರ್ತವಲ್ಲ, ಸ್ವಲ್ಪ ಪಾಸಿಟಿವ್ ಅಲ್ದಾಗಿರ್ತವಲ್ಲ ವರ್ಡ್ಸ್, ಆ ವರ್ಡ್ಸ್ನ ನೀವು ಡಿಲೀಟ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಹಾಗೇನನ್ನ ಇವೆ ಇಲ್ಲಿ ಅಂದರೆ ಒಂದೇ ಒಂದು ಹಂಗಿದೆ. ಯಾವುದು? ಎಲಿಮಿನೇಟ್ ಮಾಡೋದಕ್ಕೆ ಒಂದೇ ಒಂದು ಕಾಣಿಸ್ತಾ ಇದೆ. ಯಾವುದ್ರದು? ಲಾಸ್ಟ್ದು. ಏನದು? ರಿಸೆಂಟ್ಮೆಂಟ್. ನಿಮಗೆ ಇದು ಮೀನಿಂಗ್ ಗೊತ್ತಿಲ್ಲದ ಹೋದರೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಮೀನಿಂಗ್ ಗೊತ್ತಾದರೆ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಅದಕ್ಕೆ ವೊಕ್ಯಾಬುಲರಿ ಭಾಳ ಇಂಪಾರ್ಟೆಂಟ್ ಅಂಬೋದು. ರಿಸೆಂಟ್ಮೆಂಟ್ ಅಂದರೆ ಡಿಸ್ಲೈಕ್, ಅಪೋಸಿಷನ್, ಆ್ಯಂಗರ್, ಇರಿಟೇಷನ್, ಇವೆಲ್ಲ ಬರ್ತವೆ ಅದಕ್ಕೆ ಅರ್ಥ. ಇವಾಗ ಎಂಕರೇಜ್ ಅಂಬೋದು ಪಾಸಿಟಿವ್ ವರ್ಡ್, ರಿಸೆಂಟ್ಮೆಂಟ್ ಅಂಬೋದು ನೆಗೆಟಿವ್ ವರ್ಡ್. ಅವೆರಡು ಮ್ಯಾಚ್ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ ಈಸ್ ಎಲಿಮಿನೇಟೆಡ್. ಇನ್ನು 4 ಇವೆ. 4 ಯಾವುದು ನಿಮಗೆ ಆನ್ಸರ್ ಆಗಿತ್ತೆ ಅಂದರೆ, ನೀವು ನಾನು ಇಷ್ಟು ಮುಂಚೆ ಕ್ಲಾಸಸ್ನಲ್ಲಿ ಆಗಲಿ, ಈ ಮಧ್ಯ ಈ ಏಪ್ರಿಲ್ನಿಂದ ಕೋವಿಡ್ ಬಂದಾಗಿಂದ ನಾವು ಜುಲೈನಿಂದ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಜುಲೈ ತಿಂಗಳಿಂದ ಇವಾಗ ನವಂಬರ್ ತನಕ ಮಧ್ಯೆ ನೀವು ಎಲ್ಲ ವೀಡಿಯೋಸ್ ನೋಡಿದರೆ ಒಂದು ಫ್ರೇಜಲ್ ವರ್ಬ್ಸ್ ವಿಡಿಯೋ ಬಂದಿತ್ತು. ಐ ಥಿಂಕ್ ಐ ಹ್ಯಾವ್ ಡನ್ ಸಮ್ 8 to 10 ವಿಡಿಯೋಸ್ ಆನ್ ಫ್ರೇಜಲ್ ವರ್ಬ್ಸ್. ನಿಯರ್ಲಿ 130 ಫ್ರೇಜಲ್ ವರ್ಬ್ಸ್ ನಾವು ಕಲ್ತಿದ್ದೀವಿ ಈ ಕ್ಲಾಸ್ನಲ್ಲೇ, ಆನ್ಲೈನ್ ಕ್ಲಾಸ್ನಲ್ಲೇ. ಅದರಲ್ಲಿ ಒಂದು ಏನು ಗೊತ್ತಾ? ಲುಕ್ ಡೌನ್ ಅಪಾನ್ ಅಂಬೋದು ಒಂದು ಫ್ರೇಜಲ್ ವರ್ಬ್. ನೀವು ಚೆಕ್ ಮಾಡ್ಕೊಳ್ರಿ, ಇರ್ತದು. ಲುಕ್ ಡೌನ್ ಅಪಾನ್ ಅಂದರೆ ಯಾರನ್ನ ನಾವು ಸ್ವಲ್ಪ ಕ್ರಿಟಿಸೈಸ್ ಮಾಡಿದಾಗೆ, ಅವ್ರನ್ನ ಹೇಳನೆ ಮಾಡಿದಾಗೆ, ಅವ್ರನ್ನ ಸ್ವಲ್ಪ ತೆಗೆದಾಕಿ ಮಾತಾಡಿದಾಗಿದ್ದರೆ ಲುಕ್ ಡೌನ್ ಅಪಾನ್ ಅಂತೀವಿ. ಇವಾಗ ಭಾಳ ದಂಡೆಗೆ ಹಣ ಇರೋರು, ಶಾಹುಕಾರರು ಬಡವರನ್ನ ಸ್ವಲ್ಪ ಕಮ್ಮಿ ನೋಡ್ತಾ ಇರ್ತಾರೆ. ಅಂದರೆ ಏನು? ದೇ ಆಲ್ಮೋಸ್ಟ್ ಟ್ರೀಟ್ ಅದರ್ಸ್ ಆ್ಯಸ್ ಇಫ್ ದೇ ಆರ್ ವೆರಿ ಅನ್ವರ್ದಿ ಪೀಪಲ್, ಆ್ಯಸ್ ಇಫ್ ದೇ ಆರ್ ವೆರಿ ಲೋ ಟೈಪ್ ಪೀಪಲ್. ಅವ್ರಿಗೆ ಅಸಲು ಕೌಂಟ್ ಕೂಡ ಮಾಡ್ಕೊಂಬಲ್ಲ ಬಡವರನ್ನ, ಯಾರು ಧನವಂತರು, ಶ್ರೀಮಂತರು. ಹಾಗೆ ಯಾರನ್ನ ನಾವು ಸ್ವಲ್ಪ ನನಗಂತೆ ಇವನು ಕಮ್ಮಿ, ನನಗೆ ಗೊತ್ತಿದ್ದಷ್ಟು ವಿಷಯ ಇವನಿಗೆ ಗೊತ್ತಿಲ್ಲ, ನನಗೆ ಇರೋ ಫ್ರೆಂಡ್ ಸರ್ಕಿಲ್ ಇವಳಿಗಿಲ್ಲ ಅಂತ ಯಾರನ್ನ ನೀವು ಸ್ವಲ್ಪ ಕಮ್ಮಿ, ಲುಕ್ ಡೌನ್ ಅಪಾನ್ ಅಂದರೆ ಟು ಲುಕ್ ಅಟ್ ದೆಮ್ ಆ್ಯಸ್ ಇಫ್ ದೇ ಆರ್ ನಾಟ್ ಈಕ್ವಲ್ ಟು ಯು. ಹಂಗಿದ್ರೆ ಲುಕ್ ಡೌನ್ ಅಪಾನ್ ಅಂತ ಅಂತಾರೆ. ಇವಾಗ ಏನಾಯಿತು? ಲುಕ್ ಡೌನ್ ಬದಲಿಗೆ ಅಪಾನೇ ಬರಬೇಕು. ಅಷ್ಟೇ ಅಲ್ಲ ಸರ್, ಯಾಕೆ ಸರ್ ಲುಕ್ ಡೌನ್ ಅಪಾನೇ ತಗೋಬೇಕು ಅಂದರೆ, ಲುಕ್ ಡೌನ್ ಹಾಗೆ ಇದೆ, ಇವಾಗ ಅಪಾನೇ ಯಾಕೆ ಬರಬೇಕು ಅಂದರೆ ಸೆಂಟೆನ್ಸ್ ನೋಡ್ರಿ, ಪ್ರೌಡ್ ಪೀಪಲ್ ಅಂತ ಹೇಳ್ತಾ ಇದ್ದೀನಿ. ಪ್ರೌಡ್ ಅಂದರೆ ಏನು? ಗರ್ವ ಜಾಸ್ತಿ ಇರೋರು ಬೇರೆಯವ್ರನ್ನ ಸ್ವಲ್ಪ ಹೇಳನವಾಗಿ ನೋಡ್ತಾರೆ, ಹಾಗೆ ಮಾತಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಲುಕ್ ಡೌನ್ ಅಪಾನೇ ಬರಬೇಕು, ಬೇರೆದೇನೂ ಬರೋದಿಲ್ಲ.
ಇವಾಗ ಏನು ಮಾಡಬೇಕು, ಅಪಾನ್ ಯಾವ ಬ್ಲ್ಯಾಂಕ್ಗೆ ಇಲ್ಲನೋ ಅದು ತೆಗೆದು ಬಿಡ್ರಿ. ಅಪಾನ್ ಯಾವುದಕ್ಕಿಲ್ಲ, 2 ಬ್ಲ್ಯಾಂಕ್ಗಳಿಗೆ ಎರಡು ಆಪ್ಷನ್ಸ್ನಲ್ಲಿ ಅಪಾನ್ ಕಾಣಿಸ್ತಾ ಇಲ್ಲ. ಯಾವುದದು? ಇದು ಬಿ ಎಲಿಮಿನೇಟೆಡ್, ಡಿ ಕೂಡ ಎಲಿಮಿನೇಟೆಡ್ ಹೋಯಿತು. ಯಾಕೆ? ಆನ್ ಒಂದೇ ಇದೆ. ಲುಕ್ ಡೌನ್ ಅಪಾನ್, ಲುಕ್ ಡೌನ್ ಆನ್ ಎರಡೂ ಯೂಸ್ ಮಾಡ್ತಾ ಇರ್ತಾರೆ. ಆದರೆ 80% ಯೂಸ್ ಮಾಡೋದು ಲುಕ್ ಡೌನ್ ಅಪಾನ್. ಆನ್ ಕೂಡ ಭಾಳ ರೇರ್ ಅದು, ಬಟ್ ನಾಟ್ ಎಂಟೈರ್ಲಿ ರಾಂಗ್. ಬಟ್ ನಮ್ಮ ದೇಶದಲ್ಲಿ ಲುಕ್ ಡೌನ್ ಆನ್ ಅಮ್ಮೋರು ಭಾಳ ಕಮ್ಮಿ, ಲುಕ್ ಡೌನ್ ಅಪಾನೇ ಜಾಸ್ತಿ ಅಂತೀವಿ ಯಾರನ್ನ ಹಾಗೆ ನೋಡ್ತಾ ಇದ್ರೆ, ಟ್ರೀಟ್ ಮಾಡ್ತಾ ಇದ್ರೆ. ಇವಾಗ ಏನೋ ಆಯಿತು, ಇವಾಗೇ ಈ ಹೊಟ್ಟೋಯ್ತು. ಇವಾಗ ಬಿ ಡಿ ಕೂಡ ಎಲಿಮಿನೇಟ್ ಆಗಿಬಿಟ್ಟಿವೆ. ಇನ್ನು 2 ಇರೋದು. ಯಾವ ಥರದ್ದು? A1 C1 ಇವೆರಡೇ ಇರೋದು. ಇದರಲ್ಲಿ ಅಪಾನ್ 2 ಸಾರಿ ಬಂದಿದೆ, ಅಪಾನ್ ಅಪಾನ್. ಇವಾಗ ಪಾತ್, ಸ್ಟೆಬಿಲಿಟಿ ಇವೆರಡರಲ್ಲಿ ಫಸ್ಟ್ ಬ್ಲ್ಯಾಂಕಿಗೆ ಯಾವ ಸರಿಗೋಗಿತ್ತೆ ಅಂದರೆ, ಪಾತ್ ಅಂಬೋದು ನೆಗೆಟಿವೂ ಅಲ್ಲ ಪಾಸಿಟಿವೂ ಅಲ್ಲ. ಪಾತ್ ಅಂದರೆ ಏನು? ಒಂದು ದಾರಿ. ಈ ದಾರಿ ನೆಗೆಟಿವ್ ದಾರಿ ಪಾಸಿಟಿವ್ ದಾರಿ ಅಮ್ಮೋದಿಲ್ಲಲ್ಲ, ಇಟ್ ಇಸ್ ಎ ಪಾತ್. ಅದನ್ನು ನಾವು ನೆಗೆಟಿವ್ ಪಾಸಿಟಿವ್ ಅಮ್ಮೋಕೆ ಇರೋದಿಲ್ಲ. ಅದಕ್ಕೋಸ್ಕರ ಆ ಆ್ಯಂಗಲನ್ನು ಆಲೋಚನೆ ಮಾಡಿ ಪಾತ್ ಕೂಡ ತೆಗೆದು ಬಿಡ್ರಿ. ನಿಮಗಿನ್ನ ನಾನು ಹೇಳಿದಿರಿ ಪೂರ್ತಿ ಕನ್ವಿನ್ಸ್ ಆಗದ ಹೋದರೆ 2 ಬ್ಲ್ಯಾಂಕ್ ನೋಡ್ರಿ. ಇವಾಗೆ ಪಾತ್ ನಾನು ಎಕಾನಮಿಗೆ ಒಂದು ಪಾತ್ ಏನಿರಲ್ಲ, ನೆಗೆಟಿವ್ ಪಾತು ಪಾಸಿಟಿವ್ ಪಾತ್ ಅಂತ ಅನ್ನಿದ್ದೀನಿ. ಇನ್ನು ನೀವು ಸ್ಯಾಟಿಸ್ಫೈ ಆಗದ ಹೋದರೆ ಸೆಕೆಂಡ್ ಕ್ವಶನ್ అంటే ಸೆಕೆಂಡ್ ಬ್ಲ್ಯಾಂಕ್ ನೋಡ್ರಿ, ಬಿ. ದ ಜಾಬ್ ಕಾಲ್ಸ್ ಫಾರ್ ಎ ಗ್ರೇಟ್ ಡೀಲ್ ಆಫ್ ಇಮೋಷನಲ್ ಡ್ಯಾಶ್. ಇವಾಗ ಕಾಲ್ಸ್ ಫಾರ್ ಅಂದರೆ ಏನು? ಇದು ಕೂಡ ಹೇಳಿದ್ದೀನಿ ಫ್ರೇಜಲ್ ವರ್ಬ್ಸ್ನಲ್ಲಿ. ನೀವು ಸಿಯಿಂದ ನಾನು ಮಾಡಿರೋ ಫ್ರೇಜಲ್ ವರ್ಬ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಬರ್ತದೆ. ಅವಾಗ ಕೊಟ್ಟಿರೋ ಎಕ್ಸಾಂಪಲ್ ಏನು ಗೊತ್ತಾ? ಚೆಸ್ ಕಾಲ್ಸ್ ಫಾರ್ ಕಾನ್ಸಂಟ್ರೇಷನ್ ಅಂತ ಕೊಟ್ಟಿರ್ತೀನಿ. ಇಲ್ಲದ್ರೆ ಸಕ್ಸಸ್ ಕಾಲ್ಸ್ ಫಾರ್ ಹಾರ್ಡ್ ವರ್ಕ್ ಅಂತ ಹೇಳಿರ್ತೀನಿ. ಇವಾಗ ನೋಡ್ರಿ, ಕಾಲ್ಸ್ ಫಾರ್ ಅಂದರೆ ಏನು ಗೊತ್ತಾ? ಇದು ಫ್ರೇಜಲ್ ವರ್ಬು. ಅದರ ಮೀನಿಂಗ್ ಏನಂದರೆ ಡಿಮ್ಯಾಂಡ್ಸ್, ಕೋರಿತ್ತೆ. ಅಂದರೆ ಈ ಉದ್ಯೋಗಕ್ಕೆ ಏನಿರಬೇಕಂದ್ರೆ, ಈ ಉದ್ಯೋಗ ಮಾಡಬೇಕಂದ್ರೆ ನಮಗೆ ಏನಿರಬೇಕಂದ್ರೆ ಎಮೋಷನಲ್ ಆಗಿ ಡ್ಯಾಶ್ ಆಗಿರಬೇಕು ನಾವು. ಇವಾಗ ಸೆಕೆಂಡ್ ಬ್ಲ್ಯಾಂಕಿಗೆ ಪಾತ್ ಅಂಬೋದು ಸೂಟ್ ಆಗೋದೇ ಇಲ್ಲ. ಯಾಕೆ? ಎಮೋಷನಲ್ ಪಾತ್ ಏನಿರೋದಿಲ್ಲ. ಎಮೋಷನಲ್ ಫೀಲಿಂಗ್ಸ್ ಇರ್ತವೆ, ಎಮೋಷನಲ್ ಆ್ಯಟಿಟ್ಯೂಡ್ ಇರುತ್ತೆ, ಎಮೋಷನಲ್ ಕನ್ಸಿಸ್ಟೆನ್ಸಿ ಇರುತ್ತೆ, ಎಮೋಷನಲ್ ಸ್ಟೆಬಿಲಿಟಿ ಕೂಡ ಇರುತ್ತೆ. ಸ್ಟೆಬಿಲಿಟಿ ಅಂದರೆ ಏನು? ಸ್ಥಿರವಾಗಿ ಇರೋದು. ಎಮೋಷನಲ್ ಆಗಿ ಸ್ಥಿರವಾಗಿ ಇರೋರು ಈ ಜಾಬನ್ನ ಮಾಡ್ತಾರೆ. ಅಂದರೆ ಈ ಜಾಬ್ನಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ಕೊಂಬೋರು ಎಮೋಷನಲ್ ಆಗಿ ಸ್ಟೇಬಲ್ ಆಗಿರಬೇಕು. ಅಂದರೆ ಚಿಕ್ಕ ಪುಟ್ಟ ಮಾತಿಗೆಲ್ಲ ಸಿಟ್ಟು ಮಾಡ್ಕೊಂಬೋದು, ಅಳೋದು, ಪ್ರೆಷರ್ ಎಲ್ಲ ಫೀಲ್ ಆಗೋದು ಮಾಡ್ತಾ ಇದ್ದರೆ ಅವರು ಸ್ಟೇಬಲ್ ಆಗಿ ಇಲ್ಲ ಅಂತ ಅರ್ಥ. ಅಂತ ಅವರು ಈ ಜಾಬನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಜಾಬ್ನಲ್ಲಿ ಅಷ್ಟು ಸ್ಟ್ರೆಸ್ ಇರುತ್ತೆ, ಅಷ್ಟು ಕ್ರಿಟಿಸಿಸಮ್ ಒಂದೊಂದು ಸಾರಿ ಫೇಸ್ ಮಾಡಬೇಕಾಗುತ್ತೆ, ಅಷ್ಟು ಪ್ರೆಷರ್ ಇರುತ್ತೆ. ಸುತ್ತು ಎಂಪ್ಲಾಯೀಸ್ ಭಾಳ ಸಮಸ್ಯೆ ತರ್ತಾ ಇರ್ತಾರೆ, ಏನೋ ಒಂದು ಮಾತು ಅಂತಾ ಇರ್ತಾರೆ. ಭಾಳ ಸೆನ್ಸಿಟಿವ್ ಆಗಿದ್ದರೆ, ಎಮೋಷನಲ್ ಆಗಿ ಸ್ವಲ್ಪ ವಲ್ನರಬಲ್ ಆಗಿ ಅನ್ಸ್ಟೇಬಲ್ ಆಗಿ ಇದ್ದರೆ, ಇನ್ಸ್ಟೆಬಿಲಿಟಿ ಆರ್ ಬಟ್ ಅನ್ಸ್ಟೇಬಲ್ ಆಪೋಸಿಟ್ಸ್. ಸೊ ಅನ್ಸ್ಟೇಬಲ್ ಆಗಿದ್ದರೆ ಮಾಡೋದಕ್ಕಾಗಲ್ಲ, ರಿಸೈನ್ ಮಾಡಿಬಿಡ್ತಾರೆ, ಅವ್ರ ಕೈಲಿ ಆಗಲ್ಲ. ಅದಕ್ಕೋಸ್ಕರ ದಿಸ್ ಜಾಬ್ ಡಿಮ್ಯಾಂಡ್ಸ್ that the employee should have a great deal of emotional consistency or emotional attitude or emotional stability ಇರಬೇಕು. ಇವಾಗ ಈ ಸ್ಟೆಬಿಲಿಟಿ ಇಲ್ಲಿ ಚೆನ್ನಾಗಿ ಸೂಟ್ ಆಗಿಬಿಟ್ಟಿದೆ, ನೋ ಡೌಟ್. ಇನ್ನು ಇಟ್ಬಿಡ್ಬೋದು ಆನ್ಸರ್, ಇಟ್ಬಿಡ್ಬೋದು. ಎಕ್ಸಾಮ್ನಲ್ಲಿ ಇಷ್ಟೇ ಮಾಡ್ತೀವಿ ಅಷ್ಟೇ ನಾವು. ಸೂಟ್ ಆಗಿದೆ, ಕಾನ್ಫಿಡೆನ್ಸ್ ಆಗಿದೆ, ನಿಮ್ಗೆ ಅನಿಸಿದೆ ಸೂಟ್ ಇದೇ ಆನ್ಸರ್ ಅಂತ ಇಟ್ಬಿಡ್ತೀರಿ, ಮುಂದಕ್ಕೆ ಹೋಗ್ತೀರಿ. ಆದರೆ ಇದು ಕ್ಲಾಸ್ ಅಲ್ಲ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಸ್ಟೆಬಿಲಿಟಿ ಇಲ್ಲಿ ಕೂಡ ಹೆಂಗೆ ಸರಿಗೋಗಿತ್ತೆ ಅಂತ. ಇಲ್ಲಿ ಕೂಡ ಸ್ಟೆಬಿಲಿಟಿ ಹೆಂಗೆ ಸರಿಗೋಗಿತ್ತೆ ಫಸ್ಟ್ ಬ್ಲ್ಯಾಂಕಿಗೆ ಅಂದರೆ, ನೀವೇ ನೋಡಿ, ದಿಸ್ ಇಸ್ ಕಾಮನ್ ಸೆನ್ಸ್. ನಾವು ಏನದು, ಒಂದು ದೇಶದಕ್ಕೆ ಆರ್ ಒಂದು ರಾಷ್ಟ್ರದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಬರಬೇಕು ಹೊರಗಿನಿಂದ ಅಂದರೆ ಆ ರಾಷ್ಟ್ರದಲ್ಲಿ ವಾತಾವರಣ ಹೆಂಗಿರಬೇಕು? ವಾತಾವರಣ ಅಂದರೆ ಮಾಡ ಮುಚ್ಕೊಂಡಿರೋದು ಮಳೆ ಬರೋದು ಅಂತ ಅದಲ್ಲ. ವಾತಾವರಣ ಅಂದರೆ ಅಲ್ಲಿ ಟೈಪ್ ಆಫ್ ಗವರ್ಮೆಂಟ್ ಹೆಂಗಿದೆ, ಆ ಗವರ್ಮೆಂಟ್ ಇಂಡಸ್ಟ್ರೀಸ್ ಬಗ್ಗೆಗೆ ಎಂಥ ಅಪ್ರೋಚ್ ತೊಗೊಂಡಿರುತ್ತೆ, ಅಲ್ಲಿ ಸ್ವಲ್ಪ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಸ್ ಏನನ್ನ ಇವೆ, ಇಂಥವೆಲ್ಲ ನೋಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋರು. ಅದಕ್ಕೆ ಎಕಾನಮಿ ಅಂಬೋದು ಎಂಕರೇಜ್ ಆಗಿತ್ತೆ ಯಾವಾಗ
ಆ ರಾಷ್ಟ್ರದಲ್ಲಿ ಆ ದೇಶದಲ್ಲಿ ನಿಮಗೆ ಸ್ಟೇಬಲ್ ಎಕಾನಮಿ ಇದ್ದರೆ ಇನ್ವೆಸ್ಟ್ಮೆಂಟ್ಸ್ ಬರ್ತವೆ. ಅಂದರೆ ಎಕಾನಮಿ ಸ್ಟೇಬಲ್ ಆಗಿರೋದಂದರೆ ಏನು ಗೊತ್ತಾ, ಗವರ್ಮೆಂಟು ಬೇಗ ಬೇಗ ನಿರ್ಣಯ ತೊಗೊಬೋದು, ಭಾಳ ಹೆರಾಸ್ಮೆಂಟು, ಪೋಸ್ಟ್ಪೋನ್ಮೆಂಟು, ರೆಡ್ ಟೇಪಿಸಮ್ ಇಲ್ದಾಗಿ ಕ್ವಿಕ್ಕಾಗಿ ಡೆಸಿಷನ್ಸ್ ತೊಗೊಂಡು ಗವರ್ಮೆಂಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಬೋರಿಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋದು, ಒಳ್ಳೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡೋದು, ಅವರಿಗೆ ಲೈಸೆನ್ಸಲ್ಲಿ ಬೇಗನೆ ಕೊಡೋದು, ಇಂಥವೆಲ್ಲ ಮಾಡಿದರೆ ಪ್ಲಸ್ ಗವರ್ಮೆಂಟ್ ಕೂಡ ಸ್ಥಿರವಾಗಿರಬೇಕು. ಯಾವಾಗ ಬಿದ್ದೋಗಿತ್ತೋ ಏನೋ ಗವರ್ಮೆಂಟ್ ಗೊತ್ತೇ ಇಲ್ಲ, ಅಂಥ ಗವರ್ಮೆಂಟ್ ಇರೋ ರಾಷ್ಟ್ರದಕ್ಕೆ ದೇಶದಕ್ಕೆ ಇನ್ವೆಸ್ಟರ್ಸು ಬರೋದಿಲ್ಲ. ಯಾಕೆ? ಗವರ್ಮೆಂಟ್ ನಂಬಿಕೆನೇ ಇಲ್ಲ. ಇದು ಕುಮಾರಸ್ವಾಮಿರವ್ರು ಇರ್ತಾರಾ, ಯಡಿಯೂರಪ್ಪನವ್ರು ಇರ್ತಾರಾ, ಮತ್ತು ಇನ್ನೊಬ್ಬರು ಯಾರನ್ನ ಬೇರೆಯವರು ಬರ್ತಾರಾ, ಇಂಥವೇ ಇದ್ದರೆ ಯಾವಾಗೂ ಇನ್ಸ್ಟೆಬಿಲಿಟಿ ಇದ್ದರೆ ಇನ್ವೆಸ್ಟ್ಮೆಂಟ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ಶುಡ್ ಹ್ಯಾವ್ ಸ್ಟೆಬಿಲಿಟಿ ಟು ಗೆಟ್ ಇನ್ವೆಸ್ಟ್ಮೆಂಟ್ಸ್. ಅದಕ್ಕೋಸ್ಕರ ಸ್ಟೆಬಿಲಿಟಿ ಚೆನ್ನಾಗಿ ಸೂಟ್ ಆಗಿತ್ತು. ದಿ ಸ್ಟೆಬಿಲಿಟಿ ಆಫ್ ದಿ ಎಕಾನಮಿ ಆ್ಯಂಡ್ ದ ಗ್ರೇಟ್ ಡೀಲ್ ಆಫ್ ಎಮೋಷನಲ್ ಸ್ಟೆಬಿಲಿಟಿ. ಇನ್ನು ಇವಾಗೆ ಪ್ರೌಡ್ ಪೀಪಲ್ ಆಫನ್ ಲುಕ್ ಡೌನ್ ಅಪಾನ್ ಅದರ್ಸ್. ಅದಕ್ಕೋಸ್ಕರ ಸ್ಟೆಬಿಲಿಟಿ ಆ್ಯಂಡ್ ಅಪಾನ್ ಇರೋ ಸಿ ನಿಮ್ಮ ಆನ್ಸರ್. ಎಕ್ಸ್ಪ್ಲೈನ್ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದೇನಾಗಲಿ, ಬಟ್ ಯು ಕ್ಯಾನ್ ಜಸ್ಟ್ ಗೆಸ್ ವಿತ್ 1 or 2 ಶಾರ್ಟ್ ಕಟ್ಸ್. ಒನ್ ಈಸ್ ಎಮೋಷನಲ್ ಆಗಿ ಸ್ಟೇಬಲ್ ಆಗಿದ್ರೇ ಜಾಬ್ ಮಾಡೋದಕ್ಕಾಗೋದು, ಎಕಾನಮಿ ಸ್ಟೇಬಲ್ ಆಗಿದ್ರೇ ಇನ್ವೆಸ್ಟ್ಮೆಂಟ್ಸ್ ಬರೋದು. ಅವೆರಡು ನಿಮಗೆ ಗೊತ್ತಿಬಿಟ್ರೆ ಇಟ್ ಬಿಟ್ ವಿತ್ ಆನ್ಸರ್. ಆರ್ ಲುಕ್ ಡೌನ್ ಅಪಾನ್ ಅಂದರೆ ಟು ಟ್ರೀಟ್ ಅದರ್ಸ್ ಆ್ಯಸ್ ಇಫ್ ದೇ ಆರ್ ಅನ್ವರ್ದಿ ಪೀಪಲ್ ಅಂತ ಗೊತ್ತಿದ್ರೆ, ನಿಮಗೆ ಲುಕ್ ಡೌನ್ ಅಪಾನ್ ಗೊತ್ತಿದ್ದರೆ, ಲುಕ್ ಡೌನ್ ಅಪಾನ್ ಇರೋ 2 ಆಪ್ಷನ್ಸ್ ಮಾತ್ರನೇ ಆಲೋಚನೆ ಮಾಡ್ಬೋದು ನೀವು. ಯು ಕ್ಯಾನ್ ಟೇಕ್ ಓನ್ಲಿ ಎ ಆ್ಯಂಡ್ ಸಿ ಅಂಡ್ ಎಲಿಮಿನೇಟ್ ಬಿ, ಡಿ ಆ್ಯಂಡ್ ಇ. ಆ ಎರಡರಲ್ಲಿ ಇನ್ನೊಂದು ಸಲ ಆಲೋಚನೆ ಮಾಡಿ ಯು ಕ್ಯಾನ್ ಚೂಸ್ ಸಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್. ದಿ ಕಂಪನಿ ಹ್ಯಾಸ್ ಡನ್ ಎ ಪೂರ್ ಜಾಬ್ ಆಫ್ ಡ್ಯಾಶ್ ಇಟ್ಸ್ ಕಂಪ್ಯೂಟರ್ ನೆಟ್ವರ್ಕ್. ಬಿ, ದ ಪೀಪಲ್ ಆಫ್ ದ ಟೌನ್ ವರ್ ಎಂಪ್ಲಾಯ್ಡ್ ಇನ್ ಅಂಡ್ ಇಂಪ್ರೂವಿಂಗ್ ದೇರ್ ನ್ಯೂ ಲೈವ್ಸ್. ಸಿ, ವಿ ಶುಡ್ ಇನ್ವಾಲ್ವ್ ಆಲ್ ಅವರ್ ಕಲೀಗ್ಸ್ ಇನ್ ಡ್ಯಾಶ್ ಇಂಪಾರ್ಟೆಂಟ್ ಡೆಸಿಷನ್ಸ್. ಸ್ನೇಹಿತರೆ, ಇವಾಗ ನೋಡ್ರಿ, ಇದರಲ್ಲಿ ಆನ್ಸರ್ನ ಹಿಡ್ಕೊಂಬಕ್ಕೆ ಶಾರ್ಟ್ ಕಟ್ ಸೇವೆನ ಇವ ಅಂದರೆ ಇದೆ. ನಿಮ್ಗೆ ಒಂದು ಸಾರಿ ನಾನು ಪೇಪರ್ ಎಕ್ಸ್ಪ್ಲನೇಷನ್ ಮಾಡೋ ಕಾಲಕ್ಕೆ ಸೆಮಿನಾರ್ ಹಾಲ್ನಲ್ಲಿ ನಾನು ನಿಮಗೆ ಒಂದು ಲಿಸ್ಟ್ ಕೊಟ್ಟಿದ್ದೆ, ವರ್ಡ್ ಕ್ಯಾಲ್ಕುಲೇಷನ್ಸ್, ವರ್ಡ್ ಕಲೊಕೇಶನ್ಸ್ ಅಂತ. ಒಂದು ವೇಳೆ ಅದರಲ್ಲಿ ನೀವು ಅದನ್ನು ಆಬ್ಸೆಂಟ್ ಆಗಿದ್ದರೆ, ಇಲ್ಲದ್ರೆ ಆ ಲಿಸ್ಟ್ನಲ್ಲಿ ಇರದೇ ಹೋದರೆ ಕೂಡ ನಾನು ಭಾಳ ಸಾರಿ ಕ್ಲಾಸಸ್ ಹೇಳೋ ಕಾಲಕ್ಕೆ ನಿಮಗೊಂದು ಮಾತು ಹೇಳ್ತಾ ಇದ್ದೆ. ಏನಂದರೆ, ಡೆಸಿಷನ್ ಅನ್ನೋ ವರ್ಡ್ ಬಂದಾಗ ಡೆಸಿಷನ್ಸ್ ತೊಗೊಂಬೋದು, ಡೆಸಿಷನ್ಸು ನಾವೆಲ್ಲ ಕಲ್ತು ತೊಗೋಬೇಕು ಅಂತ ಕಾಂಟೆಕ್ಸ್ಟ್ನಲ್ಲಿ ಡೆಸಿಷನ್ ಬಂದಾಗ ಸೆಂಟೆನ್ಸ್ನಲ್ಲಿ ವಿ ಯೂಸ್ ಓನ್ಲಿ 2 words. ಒನ್ ಈಸ್ ಮೇಕಿಂಗ್ ಡೆಸಿಷನ್ಸ್, ದಿ ಅದರ್ ಈಸ್ ಟೇಕಿಂಗ್ ಡೆಸಿಷನ್ಸ್. ಇವೆರಡೇ ಯೂಸ್ ಮಾಡ್ತೀವಿ. ಇವಾಗ ಇವೆರಡು ವರ್ಡ್ಸು ಇವೆ. ಸೆಕೆಂಡ್ ಬ್ಲ್ಯಾಂಕ್ಗೋಸ್ಕರ ಬರೋ, ಥರ್ಡ್ ಬ್ಲ್ಯಾಂಕ್ಗೋಸ್ಕರ ಬರೋ ಸೆಕೆಂಡ್ ವರ್ಡ್ಸ್ನಲ್ಲಿ ನಿಮಗೇನೇನ ಇವೆರಡು ಕಾಣಿಸ್ತಾ ಇವೆ, ಅದು ಚೆಕ್ ಮಾಡಿಕೊಳ್ಳ್ರಿ. ಯಾಕೆ ಈ ವರ್ಡ್ ಇದಕ್ಕೋಸ್ಕರ, ಈ ಡೆಸಿಷನ್ ಸಮ್ಮು ಅನ್ನೋ ವರ್ಡ್ಗೋಸ್ಕರ ಇವೆರಡು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಅದಿದ್ದರೆ ಇವಿರ್ತವೆ ಅಂತ. ಹೌದಾ? ಇವಾಗ ಇದರಲ್ಲಿ ನೋಡ್ರಿ, ಕಾಸಿಂಗ್, ಡಿಸೈಡಿಂಗ್, ಟ್ರೈಯಿಂಗ್, ಮೇಕಿಂಗ್, ಟಾಕಿಂಗ್ ಅಂತಿದೆ. ಟೇಕಿಂಗ್ ಅಲ್ಲ, ಟಾಕಿಂಗ್, ಮಾತಾಡೋದು ಅಲ್ಲ. ನಮ್ಗೆ ಬೇಕಾಗಿದ್ದು either ಮೇಕಿಂಗ್ ಆರ್ ಟೇಕಿಂಗ್. ಅದಕ್ಕೋಸ್ಕರ ನೀವಿನ ಆಲೋಚನೆ ಮಾಡಬೇಡ್ರಿ. ಯು ಪಿಕ್ ದಿಸ್ ಆಪ್ಷನ್ ಡಿ ಆ್ಯಸ್ ಯುವರ್ ಆನ್ಸರ್. ಡಿ ಈಸ್ ದಿ ಆನ್ಸರ್. ಯಾಕೆ ಗೊತ್ತಾ? ಇಲ್ಲಿ ಮೇಕಿಂಗ್ ಅಂಬೋದು ಒಂದೇ ಆಪ್ಷನಲ್ಲೇ ಇದೆ. 5 ಆಪ್ಷನ್ಸ್ನಲ್ಲಿ ಒಂದರಲ್ಲೇ ಮೇಕಿಂಗ್ ಇರೋದು. ಮೇಕಿಂಗ್ ಸರಿಗೋಗಿತ್ತೆ. ಹೆಂಗೆ? ವಿ ಶುಡ್ ಇನ್ವಾಲ್ವ್ ಆಲ್ ಅವರ್ ಕಲೀಗ್ಸ್ ಇನ್ ಮೇಕಿಂಗ್ ಇಂಪಾರ್ಟೆಂಟ್ ಡೆಸಿಷನ್ಸ್ ಅಂತ ಅರ್ಥ. ನಾವು ಒಂದು ಮುಖ್ಯವಾದ ನಿರ್ಣಯ ತಗೊಂಬೋ ಪ್ರಯತ್ನ ಮಾಡೋ ಕಾಲಕ್ಕೆ ನಮ್ಮ ಕಲೀಗ್ಸ್ನ ಎಲ್ಲರನ್ನ ಅದರಲ್ಲಿ ಇನ್ವಾಲ್ವ್ ಮಾಡಬೇಕು. ಇಟ್ ಶುಡ್ ಬಿ ಎ ಕಲೆಕ್ಟಿವ್ ಡೆಸಿಷನ್. ಇಟ್ ಶುಡ್ ನಾಟ್ ಬಿ ಆ್ಯನ್ ಇಂಡಿವಿಜುವಲ್ಸ್ ಡೆಸಿಷನ್, ಶುಡ್ ಬಿ ಎ ಕಲೆಕ್ಟಿವ್ ಡೆಸಿಷನ್ ಅಂತ ಇರಬೇಕು. ಹಾಗಿದ್ರೇ ಆರ್ಗನೈಸೇಷನ್ಸು, ಇನ್ಸ್ಟಿಟ್ಯೂಷನ್ಸು ಚೆನ್ನಾಗಿ ಮ್ಯಾಲಕ್ಕೆ ಬರ್ತವೆ. ಯಾವಾಗೂ ಒನ್ ಮ್ಯಾನ್ ಆರ್ಮಿ ಆಗಿ ಡಿಕ್ಟೇಟರ್ ಆಗಿ ಇದ್ದರೆ ನಡೆಯೋದಿಲ್ಲ. ಅದಕ್ಕೋಸ್ಕರ ಎವ್ರಿಬಡಿ ಶುಡ್ ಬಿ ಇನ್ವಾಲ್ವ್ಡ್ ಇನ್ ಮೇಕಿಂಗ್ ದ ಡೆಸಿಷನ್ಸ್. ಒಂದು ವೇಳೆ ಇಲ್ಲಿ ಮೇಕಿಂಗು ಟೇಕಿಂಗ್ ಎರಡೂ ಇತ್ತು ಅಂದ್ಕೊಳ್ರಿ, ಅವಾಗ ಹೆಂಗೆ ಸರ್ ಅನ್ಬೋದು ನೀವು? ಅವಾಗ ಹೆಂಗೆ ಅಂದರೆ, ಫಸ್ಟ್ ವರ್ಡ್ ಇರ್ತಲ್ಲ, ಫಸ್ಟ್ ಅದು ರಾಂಗ್ ಕೊಟ್ಟಿರ್ತಾನೆ.
ಫಸ್ಟ್ ವರ್ಡು ಸೂಟ್ ಆಗದಾಗಿರುತ್ತೆ, ಎರಡರಲ್ಲಿ ಒಂದರಲ್ಲಿ ಸೂಟ್ ಆಗಿರುತ್ತೆ, ಅದು ತಗೋಬೋದು. ಮೇಕಿಂಗ್ ಕೊಟ್ಟಿದ್ದಾನೆ, ಟೇಕಿಂಗ್ ಕೂಡ ಕೊಟ್ಟಿದ್ದಾನೆ. ಆದರೆ ಮೇಕಿಂಗ್ ಜೊತೆಗೆ ಬರೋ ಫಸ್ಟ್ ವರ್ಡು ರಾಂಗ್ ಅನಿಸ್ತಾ ಇದ್ದು, ರಾಂಗ್ ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಅವಾಗ ಡೋಂಟ್ ಟೇಕ್ ಇಟ್, ಟೇಕ್ ದಿಸ್, ಹಾಗೆ ಇರುತ್ತೆ ಅವಾಗ. ಕ್ಲಿಯರ್ ಆಯ್ತಲ್ಲ? ಇವಾಗ ನೋಡ್ರಿ, ಆನ್ಸರ್ ಬಂದು ಡಿ ಅಂತ ಹೇಳಿಬಿಟ್ಟಿದ್ದೀನಿ. ಆದರೆ ಫಸ್ಟ್ 2 ಬ್ಲ್ಯಾಂಕ್ಸ್ ಕೂಡ ನೀವು ಮೇಂಟೈನಿಂಗ್ ಹೆಂಗೆ ಸರಿಗೋಗಿತ್ತೆ ಹೇಳ್ತೀನಿ ನೋಡ್ರಿ. ದಿ ಕಂಪನಿ ಹ್ಯಾಸ್ ಡನ್ ಎ ಪೂರ್ ಜಾಬ್ ಆಫ್, ಆ ಕಂಪನಿಗೆ ಸಂಬಂಧಿಸಿರೋ ನೆಟ್ವರ್ಕ್, ಕಂಪ್ಯೂಟರ್ ನೆಟ್ವರ್ಕ್ನ ಚೆನ್ನಾಗಿ ನಡೆಸ್ಕೊಂಬೋ ವಿಷಯದಲ್ಲಿ, ಚೆನ್ನಾಗಿ ಕಾಪಾಡಿಕೊಂಬೋ ವಿಷಯದಲ್ಲಿ ಏನು ಚೆನ್ನಾಗಿ ಪರ್ಫಾರ್ಮೆನ್ಸು ಕೊಟ್ಟಿಲ್ಲ. ಇಟ್ ವಾಸ್ ಎ ಪೂರ್ ಜಾಬ್. ಪೂರ್ ಜಾಬ್ ಅಂದರೆ ಬಡವರ ಜಾಬ್ ಅಲ್ಲ. ಪೂರ್ ಜಾಬ್ ಅಂದರೆ ಒಂದು ಕೆಲಸನ ಸರಿಗೆ ಮಾಡದ ಹೋದರೆ ಪೂರ್ ಜಾಬ್ ಅಂತಾರೆ. ಇವಾಗ ನಾನು ಸರಿಗೆ ಪಾಠ ಹೇಳ್ದ ಹೋಗಿ ಕನ್ಫ್ಯೂಸ್ ಆಗಿಬಿಟ್ಟು ರಾಂಗ್ ಆನ್ಸರ್ಸ್ ಎಲ್ಲ ಹೇಳಿ ಮಧ್ಯೆ ಮಧ್ಯೆ ಹೇಳೋ ಕಾಲಕ್ಕೆ ನನಗೆ ಭಯ ಆಗಿ ಕಣ್ಣು ಒರೆಸ್ಕೊಂಡು ಶಿವರಿಂಗಿಂದ ಏನೇನೋ ಎಲ್ಲ ಮಾಡಿಬಿಟ್ರೆ ನೀವೇನಂತೀರಿ? ಪೂರ್ ಟೀಚಿಂಗ್ ಅಂತೀರ. ಪೂರ್ ಟೀಚಿಂಗ್. ಹಾಗೆ ಯಾವುದು ಕೆಲಸ ಮಾಡ್ತಾ ಇದ್ದೀವೋ ಅದನ್ನು ಚೆನ್ನಾಗಿ ಮಾಡ್ದಾ ಹೋದರೆ ಅದನ್ನು ಪೂರ್ ಜಾಬ್ ಅಂತ ಅಂತೀವಿ. ಅಡುಗೆ ಸರಿಗೆ ಮಾಡಿಲ್ಲ ಇವತ್ತು ನಾನು, ಇಟ್ ಇಸ್ ಎ ಪೂರ್ ಜಾಬ್. ಎಲ್ಲಿ? ಪೂರ್ ಜಾಬ್ ಇನ್ ಕುಕಿಂಗ್, ಪೂರ್ ಜಾಬ್ ಇನ್ ಟೀಚಿಂಗ್. ಹಾಗೆ ಅದಕ್ಕೋಸ್ಕರ ಈ ಕಂಪನಿ ಕಂಪ್ಯೂಟರ್ ನೆಟ್ವರ್ಕ್ನ ಕಾಪಾಡಿಕೊಂಬೋ ವಿಷಯದಲ್ಲಿ ಭಾಳ ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಫಸ್ಟ್ ಬ್ಲ್ಯಾಂಕ್. ಇವಾಗ ನೆಟ್ವರ್ಕ್ನ ಏನು ಮಾಡ್ಕೊತೀವಿ ನಾವು? ನೆಟ್ವರ್ಕ್ನ ಮೇಂಟೈನ್ ಮಾಡ್ಕೊತೀವಲ್ಲ, ಮ್ಯಾನೇಜ್ ಮಾಡ್ಕೊತೀವಿ. ಮೇಂಟೈನಿಂಗ್, ಮ್ಯಾನೇಜಿಂಗ್, ಇಂಪ್ರೂವಿಂಗ್, ಎಕ್ಸ್ಪ್ಯಾಂಡಿಂಗ್ ಇವೆಲ್ಲ ಬರ್ತವೆ. ಇವಾಗ ಸಾಲ್ವಿಂಗ್ ಬರುತ್ತೆ. ಕಂಪ್ಯೂಟರ್ ನೆಟ್ವರ್ಕೇ ನಮ್ಮ ಸಮಸ್ಯೆನ ಸಾಲ್ವ್ ಮಾಡಿತ್ತೆ. ಕಂಪ್ಯೂಟರ್ ನೆಟ್ವರ್ಕ್ನೇ ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ ನಾವು. ಅದಕ್ಕೋಸ್ಕರ ಇದು ಹೋಯಿತು. ಅಷ್ಟೇ ಅಲ್ಲ, ಕಾಸಿಂಗ್ ಬಂದಿದೆಯಲ್ಲ ಹೋಯ್ತಲ್ಲ. ಇವಾಗ ಡಿಸೈಡಿಂಗ್ ಅದು ಕೂಡ ಮುಂದೆ ತೆಗೆದುಬಿಟ್ಟಿದ್ವಿ ನಾವು. ಯು ಆರ್ ಥಿಂಕಿಂಗ್ ನಾವು ಓನ್ಲಿ ಅಬೌಟ್ ಮೇಂಟೈನಿಂಗ್. ಅದಕ್ಕೋಸ್ಕರ ಜಾಬ್ ಆಫ್ ಮೇಂಟೈನಿಂಗ್ ಇಟ್ಸ್ ಕಂಪ್ಯೂಟರ್ ನೆಟ್ವರ್ಕ್. ಸೆಕೆಂಡ್ ಬ್ಲ್ಯಾಂಕ್ ಏನು? ದ ಪೀಪಲ್ ಆಫ್ ದ ಟೌನ್ ವರ್ ಎಂಪ್ಲಾಯ್ಡ್ ಇನ್ ಡ್ಯಾಶ್ ಅಂಡ್ ಇಂಪ್ರೂವಿಂಗ್ ದೇರ್ ನ್ಯೂ ಲೈವ್ಸ್. ನೋಡ್ರಿ ಸ್ನೇಹಿತರೆ, ಅಂಡ್ ಇದೆ, ಅಂಡ್ ಬದಲಿಗೆ ಇಂಪ್ರೂವಿಂಗ್ ಅಂತ ಇದೆ. ಇವಾಗ ನಾನು ಹೇಳಿದ್ದೀನಿ ಲಾಸ್ಟ್ ವಿಡಿಯೋಸ್ನಲ್ಲಿ, ಅಂಡ್ ಆಚೆ ಕಡೆ ಏನಿದೋ ಸ್ಟ್ರಕ್ಚರು, ಅಂಡ್ ಈಚೆ ಕಡೆ ಕೂಡ ಅಂಥ ಸ್ಟ್ರಕ್ಚರೇ ಇರಬೇಕು. ಇವಾಗ ಏನಿದಿಲ್ಲ, ಇಂಪ್ರೂವಿಂಗ್ ING ಇದೆ ಪ್ಲಸ್ ಪಾಸಿಟಿವ್ ಕೂಡ. ಇಂಪ್ರೂವ್ ಅಂದರೆ ಪಾಸಿಟಿವ್ ಅಲ್ಲ, ಹಿಂದ್ಗಡೆ ಕೂಡ ಪಾಸಿಟಿವ್ ವರ್ಡೇ ಇರಬೇಕು, ING ಇಂದ ಇರಬೇಕು. ಅದಕ್ಕೋಸ್ಕರ ಮೇಂಟೈನ್ ING, ಮೇಂಟೈನಿಂಗ್ ಅಂಡ್ ಇಂಪ್ರೂವಿಂಗ್. ಎಂಪ್ಲಾಯ್ಮೆಂಟನ್ನು ಮೇಂಟೈನ್ ಮಾಡ್ಕೊತ ಅವರ್ ಲೈಫ್ಸನ್ನ ಇಂಪ್ರೂವ್ ಮಾಡ್ಕೊತಾ ಇದ್ದಾರೆ. ಯಾರು? ಈ ಟೌನ್ನಲ್ಲಿ ಇರೋ ಜನಗಳು ಅಂತ ಅರ್ಥ. ಸೊ ಇಟ್ ಇಸ್ ಎ ಪಾಸಿಟಿವ್ ಟರ್ಮ್ ಆ್ಯಂಡ್ ಇಂಪ್ರೂವಿಂಗ್ ಇಸ್ ಆಲ್ರೆಡಿ ಎ ಪಾಸಿಟಿವ್ ಟರ್ಮ್. ಸರಿ ಗೊತ್ತಾಯಿದೆ. ಅದಕ್ಕೋಸ್ಕರ ಆನ್ಸರ್ ಈಸ್ ಡಿ. ಗೊತ್ತಿರುತ್ತೆ ಏನು ಶಾರ್ಟ್ಕಟ್ಟು? ಡೆಸಿಷನ್ಸ್ ತೊಗೊಂಬೋದು ಅನ್ನೋ ಕಾಂಟೆಸ್ಟ್ನಲ್ಲಿ ವಿ ಯೂಸ್ ಓನ್ಲಿ 2 ವರ್ಡ್ಸ್, ಮೇಕಿಂಗ್, ಟೇಕಿಂಗ್. ಇನ್ನೊಂದಿರ್ತೀವಿ ನೋಡ್ರಿ, ಅರೈವಿಂಗ್ ಅಂತ ಕೂಡ ಇರ್ಬೋದು, ಆದರೆ ಅರೈವಿಂಗ್ ಬಗಲಿಗೆ ನಿಮಗೆ ಅಟ್ಟು ಕೂಡ ಇರಬೇಕು. ಇಲ್ಲಿ ಅಟ್ಟಿಲ್ಲ ನೋಡ್ರಿ. ಅದಕ್ಕೋಸ್ಕರ ಬ್ಲ್ಯಾಂಕ್ ಆದ ಅಟ್ಟಿರಬೇಕಾಗಿತ್ತು, ಅಟ್ಟಿಲ್ಲ. ಅಟ್ಟಿದ್ದರೆ ಅರೈವಿಂಗ್ ಆಲ್ಸೋ ಈಸ್ ನಾಟ್ ರಾಂಗ್. ಸರಿ ಗೊತ್ತಿರುತ್ತೆ. ಮೇಕಿಂಗ್ ಡೆಸಿಷನ್ಸ್, ಅದಕ್ಕೆ ನೋಡ್ರಿ ಡೆಸಿಷನ್ ಮೇಕಿಂಗ್ ಬಾಡಿ ಅಂತಾರೆ. ಡೆಸಿಷನ್ ಟೇಕಿಂಗ್ ಬಾಡಿ ಅಲ್ಲ, ಡೆಸಿಷನ್ ಮೇಕಿಂಗ್ ಬಾಡಿ ಅಂತಾರೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ. ಸರಿ, ಮೂರನೇದು, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಆಲ್ ದಿ ಶಾರ್ಟ್ಕಟ್ಸ್. ಅಂದರೆ ಏನು? ಎಮೋಷ್ನಲ್ ಸ್ಟೆಬಿಲಿಟಿ, ಎಮೋಷ್ನಲ್ ಕನ್ಸಿಸ್ಟೆನ್ಸಿ ಅಂಥವೇ ವರ್ಡ್ ಕಾಂಬಿನೇಷನ್ಸ್ ಅಂತೆ, ನೋಟ್ ಮಾಡ್ಕೋಬೇಕು. ಹಾಗೆ ಸ್ಟೆಬಿಲಿಟಿ ಆಫ್ ದಿ ಎಕಾನಮಿ, ಟ್ರಾನ್ಸ್ಪರೆನ್ಸಿ ಇನ್ ದಿ ಎಕಾನಮಿ ಇಂಥವೇ ಬರ್ತವಂತೆ, ನೋಟ್ ಮಾಡ್ಕೋಬೇಕು. ಹಾಗೆ ಲುಕ್ ಡೌನ್ ಅಪಾನ್ ಮೀನ್ಸ್ ಕ್ರಿಟಿಸೈಸ್ ಅದರ್ಸ್, ಟಾಕ್ ಇನ್ಸಲ್ಟಿಂಗ್ಲಿ ಆಫ್ ಅದರ್ಸ್. ಹಾಗೆ ಇನ್ನೊಂದು ಏನು ಹೇಳಿದ್ದೀನಿ ಸೆಕೆಂಡ್ ಬ್ಲ್ಯಾಂಕ್ನಲ್ಲಿ ಕೂಡ ನಿಮಗೆ ಹೇಳಿದ್ದೀನಲ್ಲ, ಸ್ಟೆಬಿಲಿಟಿ ಅಂತ, ಅಷ್ಟು ಮುಂಚೆ ಕೂಡ ಹೇಳಿದ್ದೀನಿ ನೋಡ್ರಿ. ಇದು ಮೂರನೇದು. ಇದೇನಿದು ಅಂದರೆ ವಿ ನೀಡ್ ಟು ಡ್ಯಾಶ್ ದಿಸ್ ಕ್ವಶನ್ ಒನ್ಸ್ ಫಾರ್ ಆಲ್, ಒನ್ಸ್ ಆ್ಯಂಡ್ ಫಾರ್ ಆಲ್. ಒನ್ಸ್ ಫಾರ್ ಆಲ್, ಒನ್ಸ್ ಆ್ಯಂಡ್ ಫಾರ್ ಆಲ್ ಅಂದರೆ ಪರ್ಮನೆಂಟ್ಲಿ ಅಂತ ಅರ್ಥ. ಇಡಿಯಮ್ ಅದು, ಪರ್ಮನೆಂಟ್ಲಿ ಅಂತ ಮೀನಿಂಗ್ ಬರುತ್ತೆ. ಇವಾಗ ನೋಡ್ರಿ, 2 ಬಗಲಿಗೆ ಬ್ಲ್ಯಾಂಕ್ ಇದೆ, ನಮಗೆ ಗೊತ್ತು. 2 ಬಗಲಿಗೆ ನಮಗೆ ವರ್ಬ್ ಬರಬೇಕು ಅಂದರೆ V1 ಬರಬೇಕು. 2 ಕಡೆ 2 ಇದೆ, ಇಲ್ಲಿ 2, ಇಲ್ಲಿ ಕೂಡ 2 ಇದೆ.
ಬಗಲಿಗೆ ನಿಮಗೆ V1 ಅಂತ ಬರಬೇಕು. V1 V1 ಗೊತ್ತಲ್ಲ, ಎಸ್ಸು ಕೂಡ ಇರೋದಿಲ್ಲ, ಜಸ್ಟ್ ಒನ್ ವರ್ಡ್ ಇರುತ್ತೆ, ವರ್ಬ್ ಆಗಿರುತ್ತೆ. ಇವಾಗ ನೋಡ್ರಿ, ಇಂಟೆಲಿಜೆಂಟಾಗಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಫಸ್ಟ್ ವರ್ಡ್ಸ್ನ ಅವರು V1 ಅಂತಲೇ ಕೊಟ್ಟಿದ್ದಾರೆ. ಎಲ್ಲಿ ಎಸ್ ಇಲ್ಲ, ING ಇಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ಆಲೋಚನೆ ಮಾಡಬೇಕಾಗಿದ್ದೇನಾ ಅಂತ ನಿಮ್ಗೆ ಅನುಮಾನ ಬರ್ಬೋದು. ಬೇಡ, ಎಲ್ಲ ಆಲೋಚನೆ ಮಾಡಬೇಡ, ಟೈಮ್ ಎಲ್ಲ ಹೋಗಿತ್ತು ನಿಮಗೆ. ಮತ್ತು ಹೆಂಗೆ ಸರ್ ಮಾಡಬೇಕಂದ್ರೆ, ನಾವು ಯೂಸ್ ದಟ್ ವರ್ಡ್ ದಟ್ ಗಿವ್ಸ್ ದ ಕಾಂಟೆಕ್ಸ್ಟ್ ಅಂಡ್ ದ ಟೋನ್ ಆಫ್ ದ ಎಂಟೈರ್ ಸೆಂಟೆನ್ಸ್. ಇವಾಗ ನೋಡ್ರಿ, ಕಾಂಟೆಕ್ಸ್ಟ್ ಆಗಿ ಕಾಂಟೆಕ್ಸ್ಟ್ನಾಗೆ ಟೋನ್ ವಿಷಯದಲ್ಲಿ ನಮಗೆ ಕ್ಲೂ ಕೊಡ್ತಾ ಇರೋ ವರ್ಡ್ ಏನು ಗೊತ್ತಾ, ಇಲ್ಲಿ ನರ್ವ್ಸ್ ಅನ್ನೋದು. ನರ್ವ್ಸ್ ಅಂದರೆ ಬ್ರೈನ್ನಲ್ಲಿ ಎಲ್ಲ ಇರ್ತವಲ್ಲ, ಅವು ಟೆನ್ಸ್ ಆಗಿದ್ದರೆ ನಮಗೆ ಸಿಟ್ಟು ಬರುತ್ತೆ, ಓಪಿಕೆ ಇಲ್ದಾಗಿ ಇಂಪೇಷಂಟ್ ಆಗಿರ್ತೀವಿ, ಗಟ್ಟಿಗೆ ಅಳ್ತೀವಿ, ಕಿರ್ಚ್ಕೊತೀವಿ, ಏನೇನೋ ಮಾಡ್ತೀವಲ್ಲ. ಇವೆಲ್ಲ ಮಾಡಿದ್ರೆ ಅರ್ಥ ಏನಂದರೆ ನಮ್ಮ ನರ್ವ್ಸು ಭಾಳ ಆ್ಯಜಿಟೇಟ್ ಆಗಿವೆ ಅಂತ ಅರ್ಥ. ನರ್ವ್ಸು ಕಾಮ್ ಆಗಿದ್ದರೆ ನಾವು ಸಿಟ್ಟು ಮಾಡ್ಕೊಂಬೋದಿಲ್ಲ. ಓಹೋ, ಕಾಮ್ ಅಂತ ಇದ್ದೀರಲ್ಲ, ಕಾಮ್ ಒಂದು ಕಾಣಿಸಿದೆ, ಅದೇನಾ ಆನ್ಸರು? ಬೇಗ ಇಡಬೇಡ್ರಿ. ಯಾಕೆ ಗೊತ್ತಾ, ಕಾಮ್ ಬಗಲಿಗೆ ಏನಿದೆ, ಮಿನಿಟ್ ಅಂತ ಇದೆ. ಅಂದರೆ ಎರಡನೋ ವರ್ಡ್ ಅಲ್ಲ, ಅದು ಎರಡನೋ ವರ್ಡ್ ಎಲ್ಲಿ ಬರಬೇಕು, CMO ಸೆಂಟೆನ್ಸ್ಗೆ ಬರಬೇಕದು, ಅಲ್ಲೇ ಬರಬೇಕು. ಚೆಕ್ ಮಾಡ್ಕೊಳ್ರಿ, ತೆಗೆದುಬಿಡೋಣ ಒಂದು ಸಾರಿ. ಟಾಸ್ಕ್ ಅಂತ ಇದೆ. ಟಾಸ್ಕ್ ಅಂದರೆ ಏನು ಸ್ನೇಹಿತರೆ, ಒಂದು ನೌನ್, ಕೆಲಸ. ಟಾಸ್ಕ್ ಅಂದರೆ ವರ್ಕ್, ಕೆಲಸ. ಟಾಸ್ಕ್ ಎಂಬುದು ನೌನ್ ಅಲ್ಲ. ನೌನ್ ಹಿಂದ್ಗಡೆ ನಿಮ್ಗೆ ಏನಿರಬೇಕು, ನೌನ್ ಡಿಸ್ಕ್ರೈಬ್ ಮಾಡೋಕ್ಕೆ ಅಡ್ಜೆಕ್ಟಿವ್ ಇರಬೇಕಲ್ಲ. ಯು ಶುಡ್ ಹ್ಯಾವ್ ಎನ್ ಅಡ್ಜೆಕ್ಟಿವ್ ಬಿಹೈಂಡ್ ಎ ನೌನ್. ವೈ? ಟು ಡಿಸ್ಕ್ರೈಬ್ ದ ನೌನ್. ಇವಾಗ ಮಿನಿಟ್ ಆಯ್ತರು, ಅದೇನೇನೋ ಒಂದು ಅಡ್ಜೆಕ್ಟಿವ. ಡು ಯು ಸೇ ಮಿನಿಟ್ ಟಾಸ್ಕ್ ಅಂತೀರ? ಅಂಬೋದಿಲ್ಲಲ್ಲ. ಅದಕ್ಕೋಸ್ಕರ ಅದು ಅಡ್ಜೆಕ್ಟಿವ್ ಅಲ್ಲ, ನೌನ್ ಅದು. ಅದಕ್ಕೋ ನೌನ್ನೇ ಡಿಸ್ಕ್ರೈಬ್ ಮಾಡೋದಿಲ್ಲ. ಅದಕ್ಕೋಸ್ಕರ ಇದು ಹೋಯ್ತು, ಡಿ ಹೋಯ್ತು. ಇನ್ನೊಂದು ನೋಡ್ರಿ, ನಾವು ನರ್ವ್ಸ್ನ ಡಿಸ್ಕಸ್ ಮಾಡ್ತೀವಿ, ಅವೇನು ಮಾತಾಡಿತ್ವೆ ಡಿಸ್ಕಸ್ ಮಾಡೋಕ್ಕೆ ಅಲ್ಲ, ಎ ಕೂಡ ಹೋಯಿತು. ನರ್ವ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ನರ್ವ್ಸ್ನೇನು ಸಾಲ್ವ್, ಅದೇನು ಪ್ರಾಬ್ಲಮ್ಸ, ನರ್ವ್ಸ್ ಏನೇನು ಸಾಲ್ವ್ ಮಾಡೋಕ್ಕೆ, ಇದು ಆನ್ಸರ್ ಅಂತ ಹೇಳೋದು. ಸಾಲ್ವ್ ಮಾಡೋದು, ನರ್ವ್ಸ್ ಕೆನಾಟ್ ಬಿ ಸಾಲ್ವ್ಡ್. ಎ ಕ್ವಶನ್ ಕೆನ್ ಬಿ ಸಾಲ್ವ್ಡ್, ಎ ಪ್ರಾಬ್ಲಮ್ ಕೆನ್ ಬಿ ಸಾಲ್ವ್ಡ್, ಎ ಪಜಲ್, ಎ ರಿಡಿಲ್ ಕೆನ್ ಬಿ, ಮಿಸ್ಟರಿ ಕೆನ್ ಬಿ ಸಾಲ್ವ್ಡ್, ಬಟ್ ನಾಟ್ ಎ ನರ್ವ್. ಅದಕ್ಕೋಸ್ಕರ ಇದೇನು ಸಾಲ್ವ್ ಕೂಡ ಹೋಯಿತು. ರೌಂಡ್ ಮಾಡಿರೋ 3 ಹೋಗಿವೆ. ಇನ್ನೊಂದು ನೋಡ್ರಿ, ಪ್ಲೆಕೇಟ್ ಕೂಡ ತೆಗೆದುಬಿಡ್ಬೋದು. ನಿಮಗೆ ಆ ವರ್ಡ್ ಗೊತ್ತಿದ್ದರೆ, ಸರ್ ನಮಗೆ ಪ್ಲೆಕೇಟ್ ಅಂದರೆ ಗೊತ್ತಿಲ್ಲ, ಮತ್ತು ಹೆಂಗೆ ಇವಾಗ? ಏನು ಪ್ರಾಬ್ಲಮ್ ಇಲ್ಲ, ವರಿ ಆಗಬೇಡ್ರಿ. ಇನ್ನೊಂದು ಶಾರ್ಟ್ಕಟ್ ಹೇಳ್ತೀನಿ ನೋಡ್ರಿ, ಏನು ಗೊತ್ತಾ? ಲುಕ್ ಅಟ್ ದ ಸೆಂಟೆನ್ಸ್ ವಿತ್ ಲೆಟರ್ ಸಿ. ಏನಿದಿಲ್ಲಿ? ಫಾರ್ ಸಚ್ ಎ ಡ್ಯಾಶ್ ಟಾಸ್ಕ್ ದೇರ್ ಶುಡ್ ಬಿ ಸಮ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಇದ್ದಾರೆ. ಇಂಥ ಕೆಲಸ ಮಾಡೋದಕ್ಕೆ ಪ್ರತ್ಯೇಕವಾಗಿರೋ ಒಂದು ಬೃಂದ ಬೇಕು, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇರಬೇಕು. ಮಾಮೂಲು ಟಾಸ್ಕ್ ಫೋರ್ಸ್ ಸಾಲೋದಿಲ್ಲ. ಅಂದರೆ ಇದು ಎಷ್ಟು ಕಷ್ಟವಾದ ಕೇಸು, ಎಷ್ಟು ದೊಡ್ಡ ಕೇಸು, ಇದು ಎಷ್ಟು ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ ಅಂದರೆ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಮಾಮೂಲು ಪೊಲೀಸರು ಸರಿಗೋಗಲ್ಲ. ಯು ಶುಡ್ ಹ್ಯಾವ್ ಸ್ಪೆಷಲ್ ಟಾಸ್ಕ್ ಫೋರ್ಸ್. ನಿಮಗೆ ಗೊತ್ತಿರುತ್ತೆ, ವೀರಪ್ಪನ್ ಬದುಕಿರೋ ಕಾಲದಲ್ಲಿ ಆತನ ಹಿಡ್ಕೊಂಬಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆತ ಎಷ್ಟೋ ಜನ ಪೊಲೀಸರನ್ನ ಕೊಲ್ಲಿದ್ದಾನೆ. ಆತನ ಅರೆಸ್ಟ್ ಮಾಡೋಕ್ಕೆ ಯಾರಿಗೂ ಆಗಿಲ್ಲ. ಲಾಸ್ಟಿಗೆ ವಿಜಯಕುಮಾರ್ ತಮಿಳ್ನಾಡಿಂದ ಬಂದಿರೋ ಒಂದು IPS ಆಫೀಸರು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅವರನ್ನ ಅದಕ್ಕೆ ಟಾಸ್ಕ್ ಫೋರ್ಸ್ ಹೆಡ್ ಆಗಿಟ್ಟಿದ್ದಾರೆ. ಅವರು ವೀರಪ್ಪನ ಹಿಡ್ಕೊಂಡು ಸುಟ್ಬಿಟ್ಟಿದ್ದಾರೆ. ಅಂದರೆ ಏನು, ಅಷ್ಟು ಕಷ್ಟವಾದ ಕೆಲಸಕ್ಕೆ ಆರ್ಡಿನರಿ ಪೊಲೀಸ್ ಸರಿಗೋಗಲಿಲ್ಲ. ಅದಕ್ಕೇನು ಬೇಕಾಗಿತ್ತು? ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬೇಕಾಗಿತ್ತು. ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬೇಕಾಗಿದೆ ಅಂದರೆ ಆ ಕೆಲಸ ಎಂಥದ್ದಾಗಿತ್ತೆ, ಭಾಳ ಕಷ್ಟವಾದಾಗಿರ್ತಲ್ಲ, ಕಷ್ಟವಾಗಿರುತ್ತೆ. ಮತ್ತು ಆಗಲೇ ಹೇಳು, ಇವಾಗ ಆನ್ಸರ್ಡಾಗಿ ಬರುತ್ತೆ ಅಂದರೆ ಬರೋದಿಲ್ಲ. ಯಾಕೆ? ಟ್ರಿವಿಯಲ್ ಅಂದರೆ ಸಿಲ್ಲಿ ಅಂತ ಅರ್ಥ. ಟ್ರಿವಿಯಲ್ ಅಂದರೆ ಸಿಲ್ಲಿ. ಒಂದು ಸಿಲ್ಲಿ ಕೆಲಸಕ್ಕೆ, ಅನ್ಇಂಪಾರ್ಟೆಂಟ್ ಕೆಲಸಕ್ಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬೇಕಾ ಸ್ನೇಹಿತರೆ? ಅಲ್ಲಲ್ಲ, ಯಾರನ್ನ ಮಾಡ್ತಾರೆ ಆ ಕೆಲಸನ. ಇಟ್ ಈಸ್ ಎ ಟ್ರಿವಿಯಲ್ ಥಿಂಗ್. ಟ್ರಿವಿಯಲ್ ಅಂದರೆ ಸಿಲ್ಲಿ, ಇನ್ಸಿಗ್ನಿಫಿಕೆಂಟ್, ಸ್ಮಾಲ್, ಅನ್ಇಂಪಾರ್ಟೆಂಟ್ ಅಂತ ಅರ್ಥ. ಅಂತ ಅಷ್ಟು ಇಂಪಾರ್ಟೆಂಟ್ ಅಲ್ದಾಗಿರೋ ಕೆಲಸಕ್ಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಯಾಕೆ? ಅದಕ್ಕೋಸ್ಕರ
ಹಂಗೆ ಇ ಹೋಯ್ತು. ಇವಾಗ ಏನು ಮಿಕ್ಕಿದೆ? ಒಂದೇ ಒಂದು ಮಿಕ್ಕಿದೆ. ಯಾವ ಥರ? ಅದು ಬಿ ನಿಮ್ಮ ಆನ್ಸರ್. ಹೆಂಗೆ ಸರ್ ಬಿ ಸರಿಗೋಗಿತ್ತೆ ಅಂದರೆ ನೋಡ್ರಿ, ವಿ ನೀಡ್ ಟು ಸೆಟಿಲ್, ಇದು ಬರ್ತಲ್ಲ ಏನು, ಸೆಟಿಲ್ ದ ಕ್ವಶನ್ ಒನ್ಸ್ ಆ್ಯಂಡ್ ಫಾರ್ ಆಲ್. ನಾವು ಈ ಪ್ರಶ್ನೆನ ಶಾಶ್ವತವಾಗಿ ಸಾಲ್ವ್ ಮಾಡಿ ಇನ್ನು ಪಕ್ಕಿಗೆ ಇಟ್ಬಿಡ್ಬೇಕು. ನಾವು ಅಂತಿರ್ತೀವಲ್ಲ, ಬೇಗನೆ ಸೆಟಿಲ್ ಮಾಡಿರಿ ಯಾವುದೋ ಒಂದು ವಿಷಯ ಅಂತ. ಪ್ರಾಪರ್ಟಿ ಆರ್ಗ್ಯುಮೆಂಟ್ಸ್ ಬರ್ತವೆ, ಯಾರಿಗೆ ಎಷ್ಟು ಅಂತ, ಅದು ನಡೀತಾನೇ ಇದೆ. ನೋಡಿದ್ರೆ ಏನಂತಾರೆ, ಬೇಗನೆ ಸೆಟಿಲ್ ಮಾಡಯ್ಯ ಯಾವುದೋ ಒಂದು ಅಂತಿರಲ್ಲ. ಸೆಟಿಲ್ ಅಂದರೆ ಸಾಲ್ವ್ ಅಂತ ಬರುತ್ತೆ. ಅದು ಕ್ವಶನ್ಗೆ, ಪ್ರಾಬ್ಲಮ್ಸ್ಗೆ ಬರ್ಬೋದು. ಅದಕ್ಕೋಸ್ಕರ ಸೆಟಿಲ್ ದಿಸ್ ಕ್ವಶನ್ ಕ್ವಿಕ್ಲಿ ಅಂತ ಅನ್ಬೋದು. ಅಷ್ಟೇನಾ? ಇದು ನೋಡ್ರಿ, ಮೈ ನರ್ವ್ಸ್, ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ಮೈ ನರ್ವ್ಸ್ ಟು ಸೆಟಿಲ್. ಮುಂಚೆ ಹೇಳ್ದಲ್ಲ, ಸಿಟ್ಟು ಬಂದಾಗ ನರ್ವ್ಸು ಯಾಜಿಟೇಟ್ ಆಗಿತ್ತು, ಮೇಲಕ್ಕೆ ಹೋಗಿತ್ತು. ಸ್ವಲ್ಪ ಸುಮ್ಮನೆ ಇದ್ದರೆ ಮತ್ತೆ ಅವು ಸೆಟಿಲ್ ಆಗಿತ್ತು ಗ್ರೌಂಡ್ ಮೇಲೆ, ಅಂದರೆ ಸ್ವಲ್ಪ ಕಮ್ಮಿ ಕೆಳಗೆ ಬರ್ತವೆ, ಸಿಟ್ಟು ಕಮ್ಮಿ ಆಗಿತ್ತು. ಹಾಗೆಯೇ ಮೇಲಕ್ಕೆ ಎದ್ದಿರೋದನ್ನು ಮತ್ತೆ ಅದು ಕೆಳಕ್ಕೆ ಬರೋದನ್ನು ಅದನ್ನೇನಂತಾರೆ ಅಂದರೆ ರೈಸ್ ಅಂಡ್ ಫಾಲ್, ಆರ್ ರೈಸ್ ಆರ್ ಆಜಿಟೇಟ್ ಅಂಡ್ ಸೆಟಿಲ್ ಅಂತ ಅರ್ಥ. ನರ್ವ್ಸ್ ಟು ಸೆಟಿಲ್ ಡೌನ್. ಸರಿ ಗೊತ್ತಾಯ್ತು? ಅಷ್ಟೇನಾ? ಇದು ಎ ಬಗಲಿಗೆ 3 ಬ್ಲ್ಯಾಂಕ್ ನೋಡ್ರಿ. ಇದು ಏನು ಬಗೆಯಿದೆ? ಜೈಜಾಂಟಿಕ್ ಬಂದಿದೆ. ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬೇಕು ಇದಕ್ಕೆ ಅಂದರೆ ಆ ಕೆಲಸ ಭಾಳ ದೊಡ್ಡ ಕೆಲಸ ಆಗಿರಬೇಕು. ದೊಡ್ಡ ಕೆಲಸ ಅಂದರೆ ಏನನ್ಬೋದು? ಬಿಗ್ ಅಂತ ಅನ್ಬೋದು. ಆದರೆ ಇವಾಗೆ ಡಿಸ್ಕಸ್ ರಾಂಗ್ ಆಗಿದೆಲ್ಲ, ಫಸ್ಟ್ ಬ್ಲ್ಯಾಂಕಿಗೆ ಸೆಕೆಂಡ್ ಬ್ಲ್ಯಾಂಕಿಗೆ, ಅದಕ್ಕೋಸ್ಕರ ಬಿಗ್ ಕೆಲಸಕ್ಕೆ ಬರೋದಿಲ್ಲ. ಇವಾಗ ಈ ಆಪ್ಷನ್ ತೆಗೆದುಬಿಟ್ಟಿದ್ದೀವಿ, ದಿಸ್ ಇಸ್ ರಿಮೂವ್ಡ್ ಆಲ್ರೆಡಿ. ಅದಕ್ಕೋಸ್ಕರ ನಿಮಗೆ ಜೈಜಾಂಟಿಕ್ ತೊಗೋಬೋದು. ಜೈಜಾಂಟಿಕ್ ಅಂದರೆ ಏನು ಗೊತ್ತಾ? ಬಿಗ್, ವೆರಿ ಹ್ಯೂಜ್, ಇಮ್ಮೆನ್ಸ್ ಅಂತ ಅರ್ಥ. ಸೊ ಫಾರ್ ಸಚ್ ಎ ಬಿಗ್ ಟಾಸ್ಕ್, ಫಾರ್ ಸಚ್ ಎ ಜೈಜಾಂಟಿಕ್ ಟಾಸ್ಕ್ ವಿ ನೀಡ್ ಆರ್ ದೇರ್ ಶುಡ್ ಬಿ ಸಮ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಅರ್ಥ. ಆಯಿತಾ? ಇವಾಗ ನೋಡ್ರಿ, ಈ ಒಂದು ವರ್ಡ್ ಹಿಡ್ಕೊಂಡು ಯಾತರು ಟಾಸ್ಕ್, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂಬೋದು ಹಿಡ್ಕೊಂಡು ಆನ್ಸರ್ ಹೇಳ್ಬೋದು. ಇಲ್ಲದ್ರೆ ನರ್ವ್ಸ್ ಬಂದಾಗ ನಾವು ಎಂಥ ವರ್ಡ್ ಯೂಸ್ ಮಾಡ್ತೀವಿ ಅಂತ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸೆಟಿಲ್ ಅಂತ ಹಿಡ್ಕೊಂಡ್ರೆ ಆಗೋಯ್ತು. ಒಂದೇ ಸೆಟಿಲ್ ಇರೋದು ಆಪ್ಷನ್ಸ್ನಲ್ಲಿ, ಇಟ್ಬಿಡ್ಬೋದು. ಪ್ಲಸ್ ನೋಡ್ರಿ ಆಲ್ಸೋ ಪ್ಲೆಕೇಟ್, ಟ್ರಿವಿಯಲ್, ಜೈಜಾಂಟಿಕ್ಕನ್ನು ಕೂಡ ತಿಳ್ಕೊಂಡಿರ್ರಿ ಮೀನಿಂಗ್ಸ್. ಪ್ಲೆಕೇಟ್ ಅಂದರೆ ರೆಡ್ಯೂಸ್, ಇಲ್ಲಿ ನಿಮ್ಗೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ರಿ. ರೆಡ್ಯೂಸ್ ಅಂತ ಅನ್ಬೋದು. ಮಾಲಿಫೈ, MOLLIFY ಅಂತ ಅನ್ಬೋದು. ಅಶ್ಯೂಯೇಜ್, ASSUAGE ಅನ್ಬೋದು. ಕಾಮ್ ಅಂತ ಅನ್ಬೋದು, CALM. ಮಿಟಿಗೇಟ್, MITIGATE ಅನ್ಬೋದು. ಇವೆಲ್ಲ ಪ್ಲೆಕೇಟ್ಗೆ ಸಿನಾನಿಮ್ಸ್. ಅಶ್ಯೂಯೇಜ್, ಮಿಟಿಗೇಟ್, ರೆಡ್ಯೂಸ್ ಆರ್ ಈವನ್ ಮಾಲಿಫೈ, ಅಶ್ಯೂಯೇಜ್ ಇವೆಲ್ಲ ಹೇಳ್ಬೋದು. ಟ್ರಿವಿಯಲ್ ಅಂದರೆ ಸಿಲ್ಲಿ, ಅನ್ಇಂಪಾರ್ಟೆಂಟ್, ಇನ್ಸಿಗ್ನಿಫಿಕೆಂಟ್. ಜೈಜಾಂಟಿಕ್ ಅಂದರೆ ಇಮ್ಮೆನ್ಸ್, ಬಿಗ್, ಹ್ಯೂಸ್, ಕೊಲಾಸಲ್, ಮ್ಯಾಮತ್ ಇವೆಲ್ಲ ಬರ್ಬೋದು. ಸರಿ, ಕ್ವಶನ್ ನಂಬರ್ 4. The dash population is concentrated in or near the large cities. He was treated like an dash worker working from a minimum wage, missing his family and having to move on from his musical career. His dash attitude is the root cause of the most of his problems. ನೋಡ್ರಿ, 2 ಕಡೆ ನಿಮಗೆ ಆನ್ಸರ್ ಸಿಗೋದಕ್ಕೆ ಕ್ಲೂ ಕಾಣಿಸ್ತಾ ಇದೆ. ಏನು ಗೊತ್ತಾ? ಫಸ್ಟ್ ಬಂದು ಆ್ಯನ್ ಅನ್ನೋದು, 2 ಬ್ಲ್ಯಾಂಕ್ಗೆ ಹಿಂದ್ಗಡೆ ಯಾನ್ ಅಂತ ಇದೆ. ಯಾನ್ ಇದ್ದರೆ ಯಾನ್ ಆದಮೇಲೆ ಬರೋ ವರ್ಡು ಹೆಂಗೆ ಸ್ಟಾರ್ಟ್ ಆಗಬೇಕು? ಶುಡ್ ಬಿ ಎ ವೊವೆಲ್ ಸೌಂಡ್ ಅಲ್ಲ, ನಿಮಗೆ ಗೊತ್ತಲ್ಲ? ಇಟ್ ಶುಡ್ ಬಿ ಎ ವೊವೆಲ್ ಸೌಂಡ್ ಆಗಿರಬೇಕು. ಅಂದರೆ AEIOU ಇಂದ ನಿಮಗೆ ಆ ಸೌಂಡ್ ಇರಬೇಕು. ಇವಾಗ ನೋಡ್ರಿ, ಯಾನ್ ಬಗಲಿಗೆ ಇದಿರಬೇಕು, ಇಂಥ ಸೌಂಡ್ಸಿಂದ ಇರೋ. ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಫಸ್ಟ್ ವರ್ಡ್ಸ್ನಲ್ಲಿ ಈ ಸೌಂಡ್ಸ್ ಇರದಾಗಿ ಯಾವ ವರ್ಡ್ಸ್ ಇವೋ ಅದನ್ನು ಎಲಿಮಿನೇಟ್ ಮಾಡಿಬಿಡ್ರಿ. ಇವು ಇಲ್ದಾಗಿ ಇರೋ ವರ್ಡ್ಸ್ ಕ್ಲಿಯರ್ನಲ್ಲಿ ಇದೆ, AEIO ಇಲ್ಲಲ್ಲ, ಸೊ ಹೋಯಿತು. ಇನ್ನು ಮಿಗತಾ 4 ಕೂಡ ಇವೆ, 4 ಕೂಡ OIAE ಅಂತ ಇವೆ. ಸೊ ಓನ್ಲಿ 1 ಈಸ್ ಎಲಿಮಿನೇಟೆಡ್. ಸ್ವಲ್ಪ ಅರ್ಥ ಆಯಿತು. ಇನ್ನೊಂದು ನೋಡ್ರಿ, ಪ್ರಾಬ್ಲಮ್ಸ್ ಸಿ ಕೊಡ್ರಿ. ಪ್ರಾಬ್ಲಮ್ಸ್ ಅಂದರೆ ಸ್ವಲ್ಪ ಸಮಸ್ಯೆಗಳು. ರೂಟ್ ಕಾಸ್ ಅಂದರೆ ಪ್ರಧಾನವಾದ ಕಾರಣ.
ಇವಾಗ ನೋಡ್ರಿ, ಆತನ ಪ್ರಾಬ್ಲಮ್ಸ್ಗೆ ಪ್ರಧಾನವಾದ ಕಾರಣ ಏನು ಅಂದರೆ, ಆತನ ಆ್ಯಟಿಟ್ಯೂಡೇ. ಎಂಥ ಆ್ಯಟಿಟ್ಯೂಡ್ ಅದು? ನಮ್ಮ ಪ್ರವರ್ತನೆ, ನಮ್ಮ ಧೋರಣೆ, ನಮ್ಮ ಆ್ಯಟಿಟ್ಯೂಡ್ ಹೆಂಗಿದ್ರೆ ನಮಗೆ ಪ್ರಾಬ್ಲಮ್ಸ್ ಬರ್ತವೆ? ಹೇಳಿ ನೋಡೋಣ. ಹೆಂಗಿದ್ರೆ ಬರ್ತವೆ? ಫ್ಲೆಕ್ಸಿಬಲ್ ಆಗಿದ್ದರೆ ಬರ್ತವೆ? ಬರೋದಿಲ್ಲ. ಯಾಕೆ? ಫ್ಲೆಕ್ಸಿಬಲ್ ಅಂದರೆ ಈಸಿ ಗೋಯಿಂಗ್ ಆಗಿದ್ದರೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಅಡ್ಜಸ್ಟ್ ಆಗೋ ಮೆಂಟಾಲಿಟಿ ಇದ್ದರೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಫ್ಲೆಕ್ಸಿಬಲ್ ಅನ್ನೋದು ಪಾಸಿಟಿವ್ ಪದ ಇದು. ಇಟ್ ಇಸ್ ಎ ವೆರಿ ಪಾಸಿಟಿವ್ ಟರ್ಮ್. ಪ್ರಾಬ್ಲಮ್ಸ್ ಅನ್ನೋದು ನೆಗೆಟಿವ್. ಹೆಂಗೆ ಮ್ಯಾಚ್ ಆಗಿತ್ತವೆ? ಅದಕ್ಕೋಸ್ಕರ ಇದು ಹೋಯಿತು. ಇವಾಗ ಏನಾಯಿತು ಅಂದರೆ, ಒಳ್ಳೆಯ ಆಪ್ಷನ್ ಪಾಸಿಟಿವ್ ಅಲ್ಲ, ಇದು ಹೋಯಿತು. ಇ ಎಲಿಮಿನೇಟೆಡ್. ಇವಾಗೇ ಎ ಹೋಗಿದೆ, ಇವಾಗ ಇ ಕೂಡ ಹೋಯಿತು. ಇನ್ನು ಮಿಕ್ಕಿರೋದು ಬಿ, ಸಿ, ಡಿ. ಆಯಿತಾ? ಇದನ್ನು ಹೆಂಗೆ ಕ್ಲಿಯರ್ ಮಾಡಬೇಕು ನೋಡೋಣ. ಆ್ಯಟಿಟ್ಯೂಡ್ ಅನ್ನೋದು ಯಾತ್ರ ಸ್ನೇಹಿತರೆ? ನೌನ್ ಅಲ್ಲ. ನೌನ್ ಹಿಂದ್ಗಡೆ ನೌನನ್ನು ವರ್ಣನೆ ಮಾಡೋದಕ್ಕೆ ನೌನ್ ಇರಬೇಕಾ? ಇಲ್ಲದ್ರೆ ಅಡ್ಜೆಕ್ಟಿವ್ ಇರಬೇಕಾ? ಅಡ್ಜೆಕ್ಟಿವ್ ಇರಬೇಕು. ರಫ್ನೆಸ್ ಏನು? ನೌನ್ ಹೆಂಗೆ ಕೆಲಸ ಮಾಡುತ್ತೆ? ನೌನ್ನೇ ವರ್ಣನೆ ಮಾಡುತ್ತೆ? ಇಲ್ಲಲ್ಲ. ಅದಕ್ಕೋಸ್ಕರ ಇದು ಕೂಡ ಹೋಯಿತು. ಇನ್ನೇನು ಮಿಕ್ಕಿವೆ? ಬಿ ಮಿಕ್ಕಿದೆ ಅಂಡ್ ಸಿ ಮಿಕ್ಕಿದೆ. ಬಿ ಅಂಡ್ ಸಿ ಮಾತ್ರ ಮಿಕ್ಕಿವೆ. ಇದರಲ್ಲಿ ಯಾವ ತೆಗೆದುಬಿಡೋಣ? ಮುಂದೆ ಬಿ ಆಲೋಚನೆ ಮಾಡೋಣ. ಫಸ್ಟ್ ಬ್ಲ್ಯಾಂಕ್ಗೆ ಬರ್ರಿ. ದಿ ಆಫೀಸರ್ ಪಾಪ್ಯುಲೇಷನ್, ಎರಡನ್ನ ಅಂತಾರ ಆಗಿ ಪಾಪ್ಯುಲೇಷನ್ನ ಆಫೀಸರ್ ಅನ್ನೋ ವರ್ಡ್ ವರ್ಣನೆ ಮಾಡುತ್ತೆ. ವಾಟ್ ಈಸ್ ದಿ ಆಫೀಸರ್ ಪಾಪ್ಯುಲೇಷನ್? ಎಲ್ಲ ಅಂತೀರ ನೀವು? ಮ್ಯಾನೇಜರ್ ಪಾಪ್ಯುಲೇಷನ್, ಟೀಚರ್ ಅಂತ ಅಂತೀವಿ ಅಮ್ಮಲ್ಲ. ಪಾಪ್ಯುಲೇಷನ್ ಅಂದರೆ ಜಾಸ್ತಿನಾ ಕಮ್ಮಿನಾ ಅಂತ ಹೇಳಬೇಕಾಗಲಿ. ಆಫೀಸರ್ ಪಾಪ್ಯುಲೇಷನ್ ಆಯ್ತರು, ಅದು ರಾಂಗ್ ಯೂಸೇಜ್. ಅದಕ್ಕೋಸ್ಕರ ತೆಗೆದುಬಿಡ್ರಿ. ಇದು ನಿಮಗೆ ಏನು ಮಿಕ್ಕಿದೆ? ಒಂದೇ ಒಂದು ಮಿಕ್ಕಿದೆ. ಯಾವ ಥರದ್ದು? ಸಿ. ಸಿ ಈಸ್ ಯುವರ್ ಆನ್ಸರ್. ಸರ್ ಯಾಕೆ ಸರ್ ಸಿನೇ ಆನ್ಸರ್ ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ನೇನಿದ್ದೀನಿ ಇವಾಗ, ರೂಟ್ ಕಾಸು ಪ್ರಾಬ್ಲಮ್ಸ್ ಬರೋದಕ್ಕೆ ರೂಟ್ ಕಾಸ್ ಏನಂದರೆ, ಒಬ್ಬರ ಆ್ಯಟಿಟ್ಯೂಡು ಫ್ಲೆಕ್ಸಿಬಲ್ ಆಗಿ ಇರದಾ ಹೋದರೆ ಪ್ರಾಬ್ಲಮ್ಸ್ ಬರ್ತವೆ. ಫ್ಲೆಕ್ಸಿಬಲ್ ಅಂದರೆ ಈಸಿ ಗೋಯಿಂಗ್ ಆದರೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಈಸಿ ಗೋಯಿಂಗ್ ಆಪೋಸಿಟ್ ಆದರೆ ಪ್ರಾಬ್ಲಮ್ಸ್ ಬರ್ತವೆ. ಅಂದರೆ ನಾನು ಯಾವಾಗೂ ಡಾಮಿನೇಟ್ ಮಾಡ್ತಾ ಇದ್ದರೆ, ನಾನು ತಪ್ಪು ಮಾಡಿದರೆ ಕೂಡ ನಾನೇ ಕರೆಕ್ಟು, ನಾನಿನ್ನು ಚೇಂಜ್ ಮಾಡ್ಕೊಂಬೋದಿಲ್ಲ ಅಂತ ರಿಜಿಡ್ ಆಗಿದ್ದರೆ ಅದನ್ನೇನಂತಾರೆ ಗೊತ್ತಾ? ಇನ್ಫ್ಲೆಕ್ಸಿಬಲ್ ಆ್ಯಟಿಟ್ಯೂಡ್ ಅಂತ ಅಂತಾರೆ. ಹಾಗೆ ಪ್ರಾಬ್ಲಮ್ಸ್ ಬರ್ತವೆ. ಎಲ್ಲನ್ನ ಆಫೀಸ್ನಲ್ಲ, ಮನೆಯಲ್ಲಾಗಲಿ, ಆಫೀಸ್ನಲ್ಲಿ, ಕಾಲೇಜ್ ಎಲ್ಲನ್ನ ಆಗಲಿ, ಒಂದೊಂದು ಸಾರಿ ನಾವು ಅಡ್ಜಸ್ಟ್ ಆಗಬೇಕಾಗಿತ್ತೆ ಬೇರೆಯವರ ಮಾತುಗಳಿಗೆ, ಅಲ್ಲಿರೋ ಕಂಡೀಷನ್ಸ್ಗೆ. ನಾನು ಅಡ್ಜಸ್ಟ್ ಆಗಲ್ಲ, ನಾನು ಹೀಗೆ ಇರ್ತೀನಿ, ನೀವೇ ಅಡ್ಜಸ್ಟ್ ಆಗಬೇಕಂದ್ರೆ ಅದು ಎಲ್ಲ ಟೈಮ್ನಲ್ಲಿ ಸೂಟ್ ಆಗೋ ಅಪ್ರೋಚ್ ಅಲ್ಲ. ವಿ ಮೇಕ್ ಅನ್ನೆಸೆಸರಿ ಎನಿಮೀಸ್ ಅರೌಂಡ್ ಅಸ್. ವಿ ಬಿಕಮ್ ಲೋನ್ಲಿ ಬಿಕಾಸ್ ಆಫ್ ಅವರ್ ಇನ್ಫ್ಲೆಕ್ಸಿಬಲ್ ಆ್ಯಟಿಟ್ಯೂಡ್. ಅದಕ್ಕೋಸ್ಕರ ಸರಿಗೋತಾ ಇದೆ. ಇನ್ನೊಂದು ಮಾತು, ಇವಾಗ 2 ವರ್ಡ್ಸ್ ಆರ್ ನ್ಯೂ. ಇಮ್ಮಿಗ್ರೆಂಟ್, ಎಮಿಗ್ರೆಂಟ್. ಏನು ಇವು ಅಂದರೆ ಒಂದ್ಸರಿ ಹೇಳಿದ್ದೀನಿ, ಮತ್ತೆ ಗುರುತು ಮಾಡ್ತಾ ಇದ್ದೀನಿ. ಇಮ್ಮಿಗ್ರೆಂಟ್ ಅಂದರೆ ಬೇರೆ ದೇಶದಿಂದ ನಮ್ಮ ದೇಶದಕ್ಕೆ ಬಂದಿರ್ತಾನೆ, ಅವತನ್ನು ಇಮ್ಮಿಗ್ರೆಂಟ್ ಅಂತ ಅಂತೀವಿ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗಿರ್ತಾನಲ್ಲ, ಅವ್ರನ್ನ ಎಮಿಗ್ರೆಂಟ್ ಅಂತ ಅಂತೀವಿ. ಇಮ್ಮಿಗ್ರೆಂಟ್ ಈಸ್ ಎ ಪರ್ಸನ್ who comes into our country from foreign countries. Emigrant is a person who goes to foreign countries from our country. ಅದು ತೇಡ, ಡಿಫರೆನ್ಸ್ ಅದು. ಆಯಿತಾ? ಸೊ ಆನ್ಸರ್ ಬಂದು ಸಿ. ನೆಕ್ಸ್ಟ್ ಕ್ವಶನ್. There is a labor dash between workers and management. B. You can dash your bill if you believe it is inaccurate. C. If you dash yourself with the culture of that area, you will be able to enjoy life there. ಇವಾಗ ಇದರಲ್ಲಿ ಏನು ನಮಗೆ ಕ್ಲೂ ಕಾಣಿಸ್ತಾ ಇದೆ ಅಂದರೆ, ಫಸ್ಟದು ನಿಮಗೆ ಕ್ಲೂ ಅರ್ಥವಾಗಿಬಿಟ್ರೆ ಇಟ್ಬಿಡ್ರಿ. ನಮ್ಗೆ ಅರ್ಥ ಆಗಿಲ್ಲ ಸರ್ ಹೇಗೆ ಇಟ್ಕೋಬೇಕು ಅಂದರೆ ಬಿ ನೋಡ್ರಿ, ನಿಮಗೆ ಇನ್ನು ಸ್ವಲ್ಪ ಕ್ಲಿಯರಾಗಿ ಕ್ಲೂಸ್ ಸಿಗ್ತಾ ಇದೆ. ಏನು ಗೊತ್ತಾ? ಕೆನ್ ಇದೆಲ್ಲ, ಕೆನ್ ಬಗಲಿಗೆ ಬ್ಲ್ಯಾಂಕ್ ಇದೆ. ಕೆನ್ ಅಂದ್ರೆ ಅಂಬೋದು ಯಾತ್ರು ಒಂದು ಮಾಡಲ್ ವರ್ಬ್ ಆದ ಕೆನ್ ಬಗಲಿಗೆ ನೀವು ಏನು ಯೂಸ್ ಮಾಡಬೇಕು ಅಂದರೆ ಮೇನ್ ವರ್ಬ್ ಫಸ್ಟ್ ಫಾರ್ಮ್ನಲ್ಲಿ ಇರಬೇಕು. ಕೆನ್ ಬಗಲಿಗೆ ವರ್ಬೇ ಬರಬೇಕು,
ಅದು ಫಸ್ಟ್ ಫಾರ್ಮ್ನಲ್ಲಿ ಇರಬೇಕು. ಇವಾಗ ನೋಡ್ರಿ, ಫಸ್ಟ್ ಆಪ್ಷನ್ಸ್ನಲ್ಲಿ ಯಾವುದು ವರ್ಬ್ ಅಲ್ಲನೋ ಅದನ್ನು ಎಲಿಮಿನೇಟ್ ಮಾಡಿಬಿಡ್ರಿ. ಕೆನ್ ಬಗಲಿಗೆ ವರ್ಬ್ ಇರಬೇಕು, ಫಸ್ಟ್ ವರ್ಡೇ ಬಿಗೆ ಸೂಟ್ ಆಗಬೇಕು, ಫಸ್ಟ್ ವರ್ಡೇ ಎ ಕೂಡ ಸೂಟ್ ಆಗಬೇಕು. ಅಂದರೆ ಇವಾಗ ಬಿನಲ್ಲಿರೋ ಕೆನ್ ಬಗಲಿಗೆ ನಿಮಗೆ ವರ್ಬ್ ಬರಬೇಕು. ಫಸ್ಟ್ ವರ್ಡ್ ವರ್ಬ್ ಅಲ್ದಿಂದ ಬೇರೆ ಇದ್ದರೆ ತೆಗೆದುಬಿಡ್ರಿ. ನೋಡ್ರಿ, ಇವಾಗ ರೆಸಲ್ಯೂಷನ್ ಅಂದರೆ ನೌನ್, ಅದು ತೆಗೆದುಬಿಡ್ಬೋದು. ಡಿಸಗ್ರಿಮೆಂಟ್ ನೌನ್ ತೆಗೆದುಬಿಡ್ಬೋದು. ಇನ್ನು 3 ಇವೆ, ಕನ್ಸಲ್ಟ್, ಫೈಟ್, ಡಿಸ್ಪೈಸ್ ಅಂತ. ಇಲ್ಲಿ ಈ 3 ಇವೆ. ಇವಾಗ ಯಾವ ತೊಗೊಂಬೋಣ? ಫಸ್ಟ್ ಇದು ಚೆಕ್ ಮಾಡ್ಕೊಂಬೋಣ. ಏನಂತ? ಎ ಬಿ ಫರ್ಗೆಟ್, ಸ್ವಲ್ಪ ಪಕ್ಕಿಗಿಡ್ರಿ. ಎರಡನೇ ವರ್ಡ್ ಏನಿದು? ಲವ್ ಅಂಬೋದು. ಸಿಗೆ ಈ ಲವ್ ಅಂಬೋದು ಸೂಟ್ ಆಗಿತ್ತಾ ಚೆಕ್ ಮಾಡ್ಕೊಳ್ರಿ, ನಿಮಗೆ ಸಿಗಿಬಿಡ್ತಾ ಆನ್ಸರ್. ಏನು ಗೊತ್ತಾ? ಇಫ್ ಯು ಲವ್ ಯುವರ್ ಸೆಲ್ಫ್ ವಿತ್ ದ ಕಲ್ಚರ್ ಆಫ್ ದಟ್ ಏರಿಯಾ ಯು ವಿಲ್ ಬಿ ಏಬಲ್ ಟು ಎಂಜಾಯ್ ಲೈಫ್ ದೇರ್ ಅಂತ ಅಂತೀವಿ. ಅಂದರೆ ಏನು? ನೀವು ಹೊಸ ಜಾಗದಕ್ಕೆ ಹೋದಾಗ ನಿಮ್ಮನ್ನು ನೀವು ಪ್ರೀತಿಸಿದರೆ ನಿಮಗೆ ಅಲ್ಲಿ ಕಲ್ಚರೆಲ್ಲ ಅರ್ಥ ಆಗಿಬಿಡುತ್ತೆ. ಹೆಂಗೆ ಅರ್ಥ ಆಗುತ್ತೆ? ಇಫ್ ಯು ಲವ್ ಯುವರ್ ಸೆಲ್ಫ್ ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ ಕಲ್ಚರ್ ಆಫ್ ಅದರ್ಸ್? ಅದಕ್ಕೆ ಏನು ಮಾಡಬೇಕು ನೀವು? ಯು ಶುಡ್ ಟ್ರೈ ಟು ಅಡ್ಜಸ್ಟ್ ಯುವರ್ ಸೆಲ್ಫ್ ವಿತ್ ದ ನ್ಯೂ ಕಲ್ಚರ್. ಆವಾಗ ನಿಮಗೆ ಇಬ್ಬಂದಿ ಇರದಾಗಿ ಅಡ್ಜಸ್ಟ್ ನಡೀತೆ, ಲೈಫ್ ನಡೀತೆ. ಯಾವಾಗ ನೀವು ಹೊಸ ಕಲ್ಚರ್ಗೆ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇಫ್ ಯು ಲವ್ ಯುವರ್ ಸೆಲ್ಫ್ ಹೌ ಕ್ಯಾನ್ ದಿ ಎಂಟೈರ್ ಕಲ್ಚರ್ ಬಿ ಟು ಯುವರ್ ಲೈಕಿಂಗ್? ಯು ಮೇನ್ ಲೈಕ್ ಯುವರ್ ಸೆಲ್ಫ್. ಅದಕ್ಕೋಸ್ಕರ ಲವಿಂಗ್ ಯುವರ್ ಸೆಲ್ಫ್ ಈಸ್ ನಾಟ್ ದಿ ಆನ್ಸರ್ ಟು ಬಿಕಮ್ ಈಸಿ ವಿತ್ ಸಮ್ ಕಲ್ಚರ್. ಅದಕ್ಕೋಸ್ಕರ ಎ ಕೂಡ ಹೋಯಿತು. ಇನ್ನೇನಿವೆ ಅಂದರೆ ಇವಾಗ ಎ ಬಿ ಸಿ ಹೋದ್ಮೇಲೆ ಡಿ ಆ್ಯಂಡ್ ಇ ಮಾತ್ರ ಇವೆ. ಇವಾಗ ನೋಡ್ರಿ, ದೆರ್ ಈಸ್ ಎ ಲೇಬರ್ ಫೈಟ್ ಬಿಟ್ವೀನ್ ವರ್ಕರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಅನ್ಬೋದು. ಏನು ಆಬ್ಸಲ್ಯೂಟ್ ರಾಂಗ್ ಅಲ್ಲ, ಆದರೆ ಅದಕ್ಕಂತೆ ಬೆಟರ್ ವರ್ಡ್ ಏನು ಗೊತ್ತಾ? ಬೆಟರ್ ಆಪ್ಷನ್ನು ಫೈಟ್ಕಂತೆ ನೋಡ್ರಿ, ಯು ಕ್ಯಾನ್ ಫೈಟ್ ಯುವರ್ ಬಿಲ್ ಇಫ್ ಯು ಬಿಲೀವ್ ಇಟ್ ಈಸ್ ಇನ್ಯಾಕ್ಯುರೇಟ್ ಅಂತೀರ ಯಾರನ್ನ? ಇವಾಗ ನೀವೊಂದು ಶಾಪ್ಗೆ ಹೋಗಿದ್ದೀರಿ, ಬಿಲ್ ಏನು ಪರ್ಚೇಸ್ ಮಾಡಿದ್ದೀರಿ, ಬಿಲ್ ಕೊಟ್ಟಿದ್ದಾನೆ. ಬಿಲ್ ಅಮೌಂಟು ಸ್ವಲ್ಪ ನಿಮಗೆ ರಾಂಗ್ ಅಂತ ಅನ್ನಿಸ್ತಾ ಇದೆ. ಆವಾಗ ಬಿಲ್ ಜೊತೆಗೆ ಫೈಟ್ ಮಾಡ್ತೀರಾ ನೀವು? ಬಿಲ್ ಜೊತೆಗೆ ಫೈಟ್ ಹೆಂಗೆ ಮಾಡ್ತೀರಿ? ಬಿಲ್ ಏನನ್ನ ಮನುಷ್ಯನ ಫೈಟ್ ಮಾಡೋಕ್ಕೆ? ಇಟ್ ಈಸ್ ಎ ಬಿಲ್. ಹೌ ಕ್ಯಾನ್ ಯು ಫೈಟ್ ವಿತ್ ಎ ಬಿಲ್? ಸೊ ತೆಗೆದುಬಿಡ್ರಿ, ಫೈಟ್ ಕೂಡ ಹೋಯಿತು. ಇನ್ನು ಮಿಕ್ಕಿರೋದು ಯಾತ್ರು ಇದೊಂದೇ. ಅದಕ್ಕೋಸ್ಕರ ನಿಮ್ಮ ಆನ್ಸರು ಇ. ಯಾಕೆ ಸರಿಗೋಗಿತ್ತಿದು ಅಂದರೆ ಡಿಸ್ಪ್ಯೂಟ್ ಅಂದರೆ ಕೂಡ ಫೈಟ್ ಅಂತಲೇ ಅರ್ಥ. ಆದರೆ ಇನ್ನೊಂದು ಮೀನಿಂಗ್ ಇದೆ. ಡಿಸ್ಪ್ಯೂಟ್ ಅಂದರೆ ಡಿಸಗ್ರೀ. ಇದು ನೌನು ವರ್ಬ್ ಕೂಡ, ಫೈಟ್ ಕೂಡ ನೌನು ವರ್ಬೆ. ಆದರೆ ಯು ಕಾಂಟ್ ಫೈಟ್ ಎ ಬಿಲ್, ಯು ಕ್ಯಾನ್ ಫೈಟ್ ಎ ಕೇಸ್ ಅಷ್ಟೇ, ಯು ಕಾಂಟ್ ಫೈಟ್ ಎ ಬಿಲ್. ಅದಕ್ಕೋಸ್ಕರ ಡಿಸ್ಪ್ಯೂಟ್ ಅಂದರೆ ಏನು? ಯು ಕ್ಯಾನ್ ಡಿಸಗ್ರೀ. ಇಷ್ಟು ಕೊಟ್ಟಿದ್ದು ಬಿಲ್ಲು, ಅಷ್ಟಾಗಿಲ್ಲಲ್ಲ, ನೋಡೋದು ಸಾರಿ ಅಂತ, ನಾನು ಕೊಂಡ್ಕೊಂಡಿರೋದೇನು, ನೀನು ಹಾಕಿರೋದೇನು ಜಾಸ್ತಿ ಕಾಣಿಸ್ತಾ ಇದೆ ಬಿಲ್ ಅಂತ ನೀವು ಅಲ್ಲಿರೋದು ರಾಂಗ್ ಅಂತ ನೋಡಿಸ್ಬೋದು. ಹಾಗೆ ನೋಡಿಸೋದನ್ನು ಡಿಸ್ಪ್ಯೂಟ್ ಅಂತ ಅಂತೀರಿ. ಇಫ್ ಸಂಬಡಿ ಸೇಸ್ ಸಮಥಿಂಗ್, ಇಫ್ ಸಂಬಡಿ ಡಸ್ ಸಮಥಿಂಗ್, ಇಫ್ ಯು ಡೋಂಟ್ ಲೈಕ್ ಇಟ್, ಯು ಕ್ಯಾನ್ ಡಿಸಗ್ರಿ ವಿತ್ ದೆಮ್. ಆ ಡಿಸಗ್ರಿ ಮಾಡೋದನ್ನು ಡಿಸ್ಪ್ಯೂಟ್ ಅಂತ ಅನ್ಬೋದು ವರ್ಬ್ ಫಾರ್ಮ್ನಲ್ಲಿ. ಇಲ್ಲೇನೋ ವರ್ಬ ಕೆಲಸ ಮಾಡುತ್ತೆ ಡಿಸ್ಪ್ಯೂಟ್. ಫಸ್ಟ್ ಸೆಂಟೆನ್ಸ್ನಲ್ಲಿ ಇದೇ ಡಿಸ್ಪ್ಯೂಟೇ ನೌನ್ ಥರ ಕೆಲಸ ಮಾಡಿತ್ತು. ಯಾಕೆ? ಲೇಬರ್ ಅಂಬೋದು ಅಡ್ಜೆಕ್ಟಿವ್, ಬಗಲಿಗೆ ನೌನೇ ಇರಬೇಕು. ಲೇಬರ್ ಡಿಸ್ಪ್ಯೂಟ್ ಅಂದರೆ ವರ್ಕರ್ಸ್ಗೆ ಮ್ಯಾನೇಜ್ಮೆಂಟ್ಗೆ ಮಧ್ಯೆ ಒಂದು ಗಲಾಟೆ, ಒಂದು ಡಿಸಗ್ರಿಮೆಂಟು, ಒಂದು ಡಿಸ್ಪ್ಯೂಟ್. ಅಲ್ಲಿ ನೌನಾಗಿ ಬರಬೇಕು, ಇಲ್ಲಿ ವರ್ಬ್ ಆಗಿ. ಬಿಕಾಸ್ ದಿಸ್ ವರ್ಡ್ ಈಸ್ ಬೋತ್, ಇಟ್ ಫಿಟ್ಸ್ ಇನ್ ಬೋತ್ ದಿ ಬ್ಲ್ಯಾಂಕ್ಸ್. ಅದಕ್ಕೋಸ್ಕರ ಡಿಸ್ಪ್ಯೂಟ್ ಅಂತ ಬರುತ್ತೆ. ಲೀಗಲ್ ಡಿಸ್ಪ್ಯೂಟ್, ಲೇಬರ್ ಡಿಸ್ಪ್ಯೂಟ್ ಅಂತ ಅಂತಾರೆ. ಹಾಗೆ ಯು ಕ್ಯಾನ್ ಡಿಸ್ಪ್ಯೂಟ್ ಅಂದರೆ ಯು ಕ್ಯಾನ್ ಡಿಸಗ್ರಿ, ಯು ಕ್ಯಾನ್ ಕೌಂಟರ್ ಅಂತ. ಇನ್ನೊಂದೇನು? ಫೆಮಿಲಿಯರೈಸ್ ಅಂತ ಸರಿಗೋಗಿತ್ತು. ಯಾಕೆ? ಇಫ್ ಯು ಫೆಮಿಲಿಯರೈಸ್ ಯುವರ್ ಸೆಲ್ಫ್, ನಿನ್ನನ್ನು ನೀನು ಅಡ್ಜಸ್ಟ್ ಮಾಡಿಕೊಂಡ್ರೆ ಹೊಸ ಜಾಗದಲ್ಲಿ ನಿಂಗೇನು ಸಮಸ್ಯೆ ಬರೋದಿಲ್ಲ. ಯು ಕ್ಯಾನ್ ಬಿ ಓಕೆ. ಸರಿಗೋಯ್ತಲ್ಲ? ಹಾಗೆ ಕ್ಲಿಯರ್? ನೋಡಿರಿ, ಭಾಳ ಕಷ್ಟವಾದದ್ದು ಕೂಡ ಚಿಕ್ಕ ಚಿಕ್ಕ ಟಿಪ್ಸಿಂದ ನಾವು ಸಾಲ್ವ್ ಮಾಡ್ಕೊತ ಬರ್ತಾ ಇದ್ದೀವಿ. ಇವೆಲ್ಲ ನೆನಪಿಗೆ ಇರಬೇಕು, ನಿಮಗೆ ನೋಟ್ ಮಾಡಿಕೊಳ್ಳ್ರಿ.
6th question, sentence A. The nurse turned the patient on his side and asked him if he was dash. They stayed at a dash distance from the crowd. I do not approve dash the views expressed by you. ಇದರಲ್ಲಿ ನಿಮಗೆ ನಾನು ಹೇಳಿದ್ದ ಕ್ಲಾಸಸ್ ಅಟೆಂಡ್ ಆಗಿ ನೆನಪಿಗಿದ್ದರೆ ಇಮ್ಮಿಡಿಯೇಟಾಗಿ ನೀವು 3 ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿಬಿಡ್ಬೋದು. 3 ಆಪ್ಷನ್ಸ್ನ. ಏನು ಸರ್ ಆ ಟೆಕ್ನಿಕ್ ಅಂದರೆ, ಏನು ಶಾರ್ಟ್ಕಟ್ ಅಂದರೆ, ಯಾವಾಗನ್ನ ಆಗಲಿ ಅಪ್ರೂವ್ ಬಗಲಿಗೆ ನೋಟ್ ಮಾಡ್ಕೊಳ್ರಿ, ಅಪ್ರೂವ್ ಬಗಲಿಗೆ ಯಾವಾಗನ್ನ ಆಗಲಿ ಆಫ್ ಬರುತ್ತೆ. ಇವಾಗ ಎರಡನೋ ವರ್ಡ್ ಆಫ್ ಇರಬೇಕು. ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಎರಡನೋ ವರ್ಡ್ ಆಫ್ ಎಲ್ಲಿ ಇಲ್ಲನೋ, ಕೊಟ್ಟಿರೋ ವರ್ಡ್ಸ್ನಲ್ಲಿ ಎರಡನೋ ಆಪ್ಷನ್ನು ಎಲ್ಲಿ ಆಫ್ ಇಲ್ಲನೋ ಅದನ್ನು ಎಲಿಮಿನೇಟ್ ಮಾಡಿಬಿಡ್ರಿ. ಬಿ ಅಲ್ಲಿ ಆಫ್ ಇಲ್ಲ, ಅದಕ್ಕೋಸ್ಕರ ಎಲಿಮಿನೇಟ್ ಮಾಡಿರಿ. ಸಿನಲ್ಲಿ ಟ್ರಬಲ್ ಆಫ್ ಇಲ್ಲ, ಎಲಿಮಿನೇಟ್ ಮಾಡಿರಿ. ಇನಲ್ಲಿ ಆಫ್ ಇಲ್ಲ, ಎಲಿಮಿನೇಟ್ ಮಾಡಿರಿ. ಇನ್ನು ಮಿಕ್ಕಿರೋದು ಏನು ಸ್ನೇಹಿತರೆ? ಇನ್ನು ಮಿಕ್ಕಿರೋದು ಎರಡೇ, ಇದು ಇದು ಅಂದರೆ ಎ ಅಂಡ್ ಡಿ ಮಾತ್ರ ಮಿಕ್ಕಿವೆ. ಇದರಲ್ಲಿ ನಮ್ಮ ಆನ್ಸರ್ ಏನು? ಇದಕ್ಕೇನು ಶಾರ್ಟ್ಕಟ್ ಇದೆ. ಏನು ಗೊತ್ತಾ, ನಿಮ್ಗೆ ಯಾವಾಗನ್ನ ಪೇಪರ್ಸ್ ಓದೋ ಕಾಲಕ್ಕೆ ನಿಮ್ಗೆ ಕಾಣಿಸ್ತಾ ಇರುತ್ತೆ, ಐ ಸ್ಟುಡ್ ಅಟ್ ಎ ಕಂಫರ್ಟಬಲ್ ಡಿಸ್ಟೆನ್ಸ್ ಅಂತ ಇರ್ತೀವಿ. ಅಂದರೆ ನಾನು ಎಷ್ಟು ದೂರ ಇದ್ದರೆ ಮೇಲೋ ಅಲ್ಲೇ ನಿಂತ್ಕೊಂಡಿದ್ದೀನಿ, ಅಷ್ಟು ದೂರದಲ್ಲಿ, ಭಾಳ ಹತ್ತಿರಕ್ಕೂ ಇಲ್ಲ, ಭಾಳ ದೂರ ಕೂಡ ಇಲ್ಲ, ಅಟ್ ಎ ಕಂಫರ್ಟಬಲ್ ಡಿಸ್ಟೆನ್ಸ್. ನನಗೂ ಕಂಫರ್ಟಬಲ್ ಆಗಿದೆ, ಆತಗೂ ಕಂಫರ್ಟಬಲ್ ಆಗಿದೆ. ಕಂಫರ್ಟಬಲ್ ಕಮ್ಸ್ ಬಿಹೈಂಡ್ ಡಿಸ್ಟೆನ್ಸ್. ಸೊ ಹಾಗಾದರೂ ಇದನ್ನು ಇಟ್ಬಿಡ್ರಿ. ನಮಗೆ ಯಾವಾಗೂ ಓದಿಲ್ಲ ಕಂಫರ್ಟಬಲ್ ಡಿಸ್ಟೆನ್ಸ್ ಅಂಬೋದು ನಮ್ಗೆ ಯಾವ ಕೇಳಿಲ್ಲ ಅಂದರೆ ನೋ ಪ್ರಾಬ್ಲಮ್. ಇನ್ನೊಂದು ನೋಡ್ರಿ, ಇನ್ನೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಇಡ್ಬೋದು. ಏನದು ಕಾಮನ್ ಸೆನ್ಸ್ ಶಾರ್ಟ್ಕಟ್ ಅಂದರೆ, ಹಾಸ್ಪಿಟಲ್ನಲ್ಲಿ ನರ್ಸು ಪೇಷಂಟ್ ಜೊತೆಗೆ ಮಾತಾಡ್ತಾ ಆತ ಮಲ್ಕೊಂಡಿರೋ ಮಂಚದ ಮೇಲೆ ಆತ ಹತ್ತಿರಕ್ಕೆ ಹೋಗಿ, ಸರ್ ಇವಾಗ ನಿಮಗೆ ಇಬ್ಬಂದಿ ಪಡ್ತಾ ಇದ್ದೀರಲ್ಲ, ಸ್ವಲ್ಪ ನಿಮ್ಮನ್ನು ಅಡ್ಜಸ್ಟ್ ಮಾಡ್ತೀನಿ ಅಂದರೆ ಆ ಹಾಸಿಗೆನ ಸ್ವಲ್ಪ ಮೇಲಕ್ಕೆ ಕಮ್ಮೋದು, ಕೆಳಕ್ಕೆ ಅನ್ಬೋದು, ಇಲ್ಲದ್ರೆ ಸ್ವಲ್ಪ ಆತನೇ ಸ್ವಲ್ಪ ಜರುಗಿಸೋದು, ಪಿಲ್ಲೋನ ಅಡ್ಜಸ್ಟ್ ಮಾಡೋದು, ಯಾವುದೋ ಒಂದು ಮಾಡಿದ ಮೇಲೆ ನರ್ಸು ಏನು ಕೇಳ್ತಾಳೆ, ಅಡ್ಜಸ್ಟ್ ಮಾಡಿದ್ದಾಳೆ ಪೇಷಂಟ್ ಮಲ್ಕೊಂಡಿರೋ ಬೆಡ್ ಮೇಲೆ. ಅವಾಗ ನರ್ಸ್ ಏನು ಕೇಳ್ತಾರೆ, ಇವಾಗ ನೀವು ಹ್ಯಾಪಿಯಾಗಿದ್ದೀರಾ ಅಂತಾರ, ಇವಾಗ ನೀವು ಕಂಫರ್ಟಬಲ್ ಆಗಿದ್ದೀರಾ ಅಂತಾರ? ವಿ ಯೂಸ್ ಕಂಫರ್ಟಬಲ್. ನಾವು ಮಲ್ಕೊಂಬ ಕಾಲಕ್ಕೆ ಚಾಪೆ ಹಾಕ್ಕೊಂಡಿದ್ದೀವಿ, ಹಾಸಿಗೆ ಹಾಕ್ಕೊಂಡಿದ್ದೀವಿ, ನಮಗೆ ದಿಂಬು ಭಾಳ ಅಭ್ಯಾಸ ಆಗಿತ್ತು. ಸ್ವಲ್ಪ ಕಡೆ ದಿಂಬು ಅಂತಾರೆ, ಸ್ವಲ್ಪ ಕಡೆ ದಿಂಡು ಅಂತಾರೆ ಕನ್ನಡದಲ್ಲಿ ಕೂಡ. ಇವಾಗ ನಮಗೆ ದಿಂಬು ಇಟ್ಕೊಂಬೋದು, ಅದು ಅಭ್ಯಾಸ ಮನೆಯಲ್ಲಿ. ಅವರು ದಿಂಬು ಕೊಟ್ಟಿಲ್ಲ. ಹೌ ಡು ವಿ ಫೀಲ್ ದೆನ್? ವಿಲ್ ವಿ ಬಿ ಅನ್ಹ್ಯಾಪಿ? ವಿಲ್ ವಿ ಬಿ ಅನ್ಕಂಫರ್ಟಬಲ್? ವಿ ವಿಲ್ ಬಿ ಅನ್ಕಂಫರ್ಟಬಲ್, ಇಸಂಟ್ ಇಟ್? ಅದಕ್ಕೋಸ್ಕರ ಮಲ್ಕೊಂಬೋದು, ಕುತ್ಕೊಂಬೋದು, ನಿಂತ್ಕೊಂಬೋದು ಎಲ್ಲ ಸೂಟಬಲ್ ಆಗಿದ್ದರೆ ಹ್ಯಾಪಿ ಅಮ್ಮಲ್ಲ ಅದನ್ನು, ಇಟ್ ಇಸ್ ಕಂಫರ್ಟಬಲ್. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡಿ ಏನು ಕೇಳಿದ್ದಾಳೆ, ಸರ್ ನೀವು ಇವಾಗ ಕಂಫರ್ಟಬಲ್ ಆಗಿದ್ದೀರಾ ಅಂತಲೇ ಕೇಳೋದು ನರ್ಸಸ್ ಆಗಲಿ ಯಾರನ್ನ ಆಗಲಿ, ಒಂದು ಪ್ಲೇಸ್ ಬಗ್ಗೆಗೆ ಮಾತಾಡೋ ಕಾಲಕ್ಕೆ. ಅದಕ್ಕೋಸ್ಕರ ನೋಡ್ರಿ, ಯಾಕೆ ನೀವು ಮನೆ ಮಾರಿದ್ದೀರಿ ಅಂದರೆ, ಆ ಮನೆ ಕಂಫರ್ಟಬಲ್ಲಾಗಿ ಇಲ್ಲ ಅಂತೀವೆ, ಆ ಮನೆ ಹ್ಯಾಪಿಗೆ ಇಲ್ಲ ಅಂತೀವೆ, ಕಂಫರ್ಟಬಲ್ಲಾಗಿಲ್ಲ ಅಂತೀವಿ. ಸೌಕರ್ಯ ಬಂದಾಗ ಕಂಫರ್ಟಬಲ್ಲೇ ಬರೋದು, ಹ್ಯಾಪಿ ಅಲ್ಲ. ಅದಕ್ಕೋಸ್ಕರ ನಿಮ್ಮ ಆನ್ಸರು ಕಂಫರ್ಟಬಲ್. ಇಲ್ಲಿ ಕೂಡ ಆಫ್ ಇದೆ, ಇಲ್ಲಿ ಕೂಡ ಆಫ್ ಇದೆ, ಆಫ್ ಬರ್ಬೋದು. ಅದಕ್ಕೋಸ್ಕರ ಇನ್ನೊಂದು ಮಾತು, ಇನ್ನೂ ಕಾಮನ್ ಸೆನ್ಸ್ ಪಾಯಿಂಟ್, ಆಸ್ಪತ್ರೆನಾಗೆ ಸೇರಿರೋ ಪೇಷಂಟು ಹ್ಯಾಪಿಯಾಗಿರ್ತಾನ? ಹ್ಯಾಪಿಯಾಗಿ ಇಲ್ಲ ಅವನು, ಅದಕ್ಕೋಸ್ಕರ ಹಾಸ್ಪಿಟ್ಲ್ ಬಂದಿರೋದು. ಆರೋಗ್ಯ ಚೆನ್ನಾಗಿದ್ದರೆ ಹ್ಯಾಪಿನೆಸ್ ಇರ್ತಾ ಇತ್ತು, ಇಲ್ಲ ಅದಕ್ಕೋಸ್ಕರ ಬಂದಾನೆ ಹಾಸ್ಪಿಟಲ್ಗೆ. ಅವನ್ನ ಇವಾಗ ನೀವು ಹ್ಯಾಪಿಗಿದ್ದೀರಿ ಅಂತ ಹೆಂಗೆ ಕೇಳ್ತೀವಿ? ಕೇಳೋದು ಅಸಲು ಹ್ಯಾಪಿ ಅನ್ನೋ ವರ್ಡು ಪೇಷಂಟ್ಸ್ಗೆ ಬರೋದೇ ಇಲ್ಲ. ದೇ ಆರ್ ಅನ್ಹ್ಯಾಪಿ, ದೇ ಆರ್ ಸಿಕ್, ದೇ ಆರ್ ಇಲ್, ಸೊ ದೇ ಹ್ಯಾವ್ ಕಮ್ ಟು ಹಾಸ್ಪಿಟಲ್ಸ್. ಅದಕ್ಕೋಸ್ಕರ ಹ್ಯಾಪಿ ಅನ್ನೋದು ರೈಟ್ ವರ್ಡ್ ಅಲ್ಲ ಅಕೇಶನ್ಗೆ. ಕಂಫರ್ಟಬಲ್ ಈಸ್ ರೈಟ್ ಅಕೇಶನ್, ರೈಟ್ ವರ್ಡ್, ಸಾರಿ. ಅದಕ್ಕೋಸ್ಕರ ನಿಮ್ಮ ಆನ್ಸರು ಡಿ. ಆಯಿತಾ? ಇಸ್ ಆಲ್. ನೋಡಿರಿ, ನಿಮಗೆ ದೊಡ್ಡ ದೊಡ್ಡ ಗ್ರಾಮರ್ ಪಾಯಿಂಟ್ಸ್ ಏನು ಗೊತ್ತಿಲ್ಲ, ಕಾಮನ್ ಸೆನ್ಸು ಶಾರ್ಟ್ ಕಟ್ಸ್ ಯೂಸ್ ಮಾಡಿ ಆನ್ಸರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 7. We have been dashed to many changes in recent years. Rising ticket sales bear dash to the brand's popularity. See, when he dashed that his life was in danger, he called out for help. ಇವಾಗ ನೋಡ್ರಿ ಸ್ನೇಹಿತರೆ, ಇದರಲ್ಲಿ ಏನು ಕ್ಲೂಸ್ ಇವೆ ಅಂದರೆ, ನಿಮಗೆ ಒಂದು
ಕ್ಲೂಸ್ ಪೇಪರ್ ರೀಡಿಂಗ್ ಮಾಡ್ತಾ ಇದ್ದರೆ ನಿಮಗೆ ಭಾಳ ಬೇಗನೆ ಸಿಗುತ್ತೆ. ಪೇಪರ್ ರೀಡಿಂಗ್ ಮಾಡ್ತಾ ಇದ್ದರೆ ನಿಮಗೆ ಬೇಗನೆ ಸಿಗುತ್ತೆ. ಆದರೆ ಇಲ್ಲಿ ಸರ್ ಪೇಪರ್ ರೀಡಿಂಗ್ ಮಾಡೋದಿಲ್ಲ, ನಮ್ಗೆ ಅಭ್ಯಾಸ ಇಲ್ಲ, ಬಟ್ ನಮ್ಗೆ ಶಾರ್ಟ್ಕಟ್ಸ್ ಬೇಕು ಅಂತ ಅಂದ್ಕೊಂಡ್ರೆ ಕೂಡ ಕೊಡ್ತೀನಿ ನೋಡ್ರಿ ಶಾರ್ಟ್ಕಟ್ಸ್. ಏನು ಗೊತ್ತಾ, ನೀವು ಇವಾಗ ಸೀನ್ ಅಬ್ಸರ್ವ್ ಮಾಡಿರಿ. ಸಿ ಸೆಂಟೆನ್ಸನ್ನು ಎಂತ ಇದ್ದೀನಿ, ವೆನ್ ಹಿ ಡ್ಯಾಶ್ ದಟ್ ಹಿಸ್ ಲೈಫ್ ವಾಸ್ ಇನ್ ಡೇಂಜರ್. ಆತಗೆ ಅರ್ಥ ಆಗಿದೆ ನನ್ನ ಲೈಫ್ ಡೇಂಜರ್ನಲ್ಲಿ ಇದೆ ಅಂತ. ನನ್ನ ಲೈಫ್ ಡೇಂಜರ್ನಲ್ಲಿ ಇದೆ ಅಂಬೋದಾಗ ಅಂತ ಅರ್ಥ ಆಗದಾಗ ಅದು ಸಹಾಯಕ್ಕೋಸ್ಕರ ಗಟ್ಟಿ ಕಿರಿಚಿದ್ದಾನೆ. ಪ್ಲೀಸ್ ಹೆಲ್ಪ್ ಮೀ ಬಚಾವ್ ಅಂತ ಅಂದಾನೆ. ಯಾವಾಗ, ವೆನ್ ಹಿ ಅಂಡರ್ಸ್ಟುಡ್ ದಟ್ ಹಿ ವಾಸ್ ಇನ್ ಎ ಡೇಂಜರ್. ಅರ್ಥ ಆಗದಾಗ, ನಾನು ಪ್ರಮಾದದಲ್ಲಿ ಇದ್ದೀನಿ ಅಂತ ಅರ್ಥ ಆಗದಾಗ ಅಂದರೆ ನಿಮಗೆ ಏನು ವರ್ಡ್ ಸೆಕೆಂಡ್ ಬ್ಲ್ಯಾಂಕ್ ಏನು ವರ್ಡ್ ಬರಬೇಕು? ಅರ್ಥ ಆಗದಾಗ. ನನಗೆ ಅದು ಅರ್ಥ ಆಗದಾಗ ಅಂದರೆ ಫಿನಿಶ್ಡ ಅಲ್ಲಲ್ಲ ತೆಗೆದುಬಿಡ್ರಿ. ಡೆವಲಪ್ಡ ಅಲ್ಲಲ್ಲ ತೆಗೆದುಬಿಡ್ರಿ. ರೈಸ್ ಅಮ್ಮೋಣ ಇದು ಎರಡು ಕಾರಣವಾಗಿ ತಪ್ಪಿದು. ಯಾಕೆ ಗೊತ್ತಾ, ಸೆಂಟೆನ್ಸು ಪಾಸ್ಟ್ ಟೆನ್ಸ್ನಲ್ಲಿ ಇದೆ. ರೈಸ್ ನೋಡಿದ್ರೆ ಪ್ರೆಸೆಂಟ್ ಸಿಂಪಲಲ್ಲಿ ಇದೆ, ಅದಕ್ಕೋಸ್ಕರ ಹಂಗೆ ತಪ್ಪಾಯಿತು. ಇವಾಗ ಎರಡು ಮಿಕ್ಕಿವೆ, ಒಂದು ಸಿ ಇನ್ನೊಂದು ಇ. ಇವಾಗ ಯಾಕೆ ತಗೊಂಬೋಣ ಅಂದರೆ ಸಿ ಅಲ್ಲೇ ಇಟ್ಟು ಎಗೆ ಬರ್ರಿ. ಇವಾಗ ವಿ ಹ್ಯಾವ್ ಬೀನ್ ಡಾಟಾ ಟು ಮೆನಿ ಚೇಂಜಸ್. ನಾವೇ ಡಾಟಾನ? ನಾವು ಮನುಷ್ಯರು. ವಿ ಅಂದರೆ ಮನುಷ್ಯರು ಡಾಟಾ ಹೆಂಗಾತೀವಿ, ಅದಕ್ಕೋಸ್ಕರ ತೆಗೆದುಬಿಡ್ರಿ. ಮಿಕ್ಕಿರೋದೇನಿದೆ ಒಂದೇ ಆನ್ಸರ್ ಬಂದು ಸಿ. ಸಿ ಈಸ್ ಯುವರ್ ಆನ್ಸರ್. ಹೆಂಗೆ ಸಿ ಇವಾಗ ಹೇಳ್ತೀನಿ ನೋಡ್ರಿ. ಏನಂದರೆ ವಿ ಹ್ಯಾವ್ ಬೀನ್ ವಿಟ್ನೆಸ್ ಅಂತ ಅನ್ಬೋದು. ವಿಟ್ನೆಸ್ ಬದಲಿಗೆ ಯಾವಾಗೂ ಟೂನೇ ಬರುತ್ತೆ. ಇಲ್ಲಿ ಕೂಡ ಅಷ್ಟೇ. ರೈಸಿಂಗ್ ಟಿಕೆಟ್ ಸೇಲ್ಸ್ ಬೇರ್ ವಿಟ್ನೆಸ್. ಬೇರ್ ಬಂದಾಗ ಇದೇ ಸಾಕ್ಷ್ಯ ಅಂಬೋದು ಕಾಲಕ್ಕೆ, ಹಾಗೆ ನಡೀತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷ್ಯ ನಮಗೆ ಅಂದರೆ ಯು ಕ್ಯಾನ್ ಯೂಸ್ ವರ್ಡ್ ಕಾಲೋಕೇಶನ್ ಬೇರ್ ವಿಟ್ನೆಸ್. ಹಾಗೆ ವಿಟ್ನೆಸ್ ಬದಲಿಗೆ ಟೂ ಬರಬೇಕು. ಬಂದಿದೆ ನೋಡ್ರಿ. ಇನ್ನೊಂದು ವೆನ್ ಹಿ ರಿಯಲೈಸ್ಡ್ ಅಂದರೆ ಏನು ಅರ್ಥ? ವೆನ್ ಹಿ ಅಂಡರ್ಸ್ಟುಡ್. ಅರ್ಥ ಆಗದಾಗ, ರಿಯಲೈಸ್ ಆಗದಾಗ ಅಂತೀವಲ್ಲ, ನಾನು ಭಾಳ ಮಿಸ್ಟೇಕ್ ಮಾಡಿದ್ದೆ ಇಷ್ಟಕ್ಕೆ ಮುಂಚೆ, ಇವಾಗ ನಾನು ರಿಯಲೈಸ್ ಆಗಿದ್ದೀನಿ, ಇವಾಗ ಚೆನ್ನಾಗಿ ಆನ್ಸರ್ ಮಾಡ್ತಾಯಿದ್ದೆ. ರಿಯಲೈಸ್ ಆಗಿದ್ದೀನಿ, ನನ್ನ ತಪ್ಪು ನಾನು ತಿಳ್ಕೊಂಡಿದ್ದೀನಿ, ರಿಯಲೈಸ್ಡ್. ನನಗೆ ಈ ವಿಷಯ ಹಿಂಗೆ ಅರ್ಥ ಆಗದಾಗ ನಾನು ಜಾಗ್ರತೆ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಸರಿ ಗೊತ್ತಾಯಿತು. ಆನ್ಸರ್ ಈಸ್ ಸಿ. ಅದಕ್ಕೋಸ್ಕರ ನೋಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಕಣ್ಕೋಬೋದು ನೀವು. ಟೆನ್ಸ್ ಪಾಸ್ಟ್ ಟೆನ್ಸ್ ಎಲ್ಲ ರೈಸ್ ಬರೋದಿಲ್ಲ. ನಾವು ಪ್ರಮಾದಗೆ ಬಿದ್ದಾಗ, ನಾವು ಪ್ರಮಾದ ಅಂತ ಅರ್ಥ ಆಗದಾಗ ಅಂದರೆ ಫಿನಿಶ್ ಅಲ್ಲ, ಡೆವಲಪ್ ಅಲ್ಲ, ಡಿಕ್ಲೈನ್ ಅಲ್ಲ, ಸರಿಗೋಯ್ತು ಆನ್ಸರ್. ಯಾವುದದು? ಸಿ. ಇನ್ನೊಂದು ಮಾತು, ಡಿಕ್ಲೈನ್ ಅಂದರೆ ಏನು ಗೊತ್ತಾ? ರಿಜೆಕ್ಟೆಡ್ ಒಂದರ್ಥ, ರಿಜೆಕ್ಟೆಡ್, ನಾಟ್ ಆಕ್ಸೆಪ್ಟೆಡ್ ಒಂದರ್ಥ, ಅವೆರಡು ಒಂದೇ. ಇನ್ನೊಂದು ಅರ್ಥ ಇದೆ, ಅದೇನು ಗೊತ್ತಾ? ಕೆಳಕ್ಕೆ ಬೀಳೋದು. ಡಿಕ್ಲೈನ್ ಅಂದರೆ ಗೋ ಡೌನ್. ಮ್ಯಾಲಕ್ಕೆ ಹೋದರೆ ಪ್ರೊಕ್ಲಿವಿನೇಷನ್, ಕೆಳಗೆ ಬೀಳೋದು ಡಿಕ್ಲೈನ್. ಕೆಳಗೆ ಬೀಳೋದು. ಸ್ಟಾಕ್ ಮಾರ್ಕೆಟ್ಸ್ ಡಿಕ್ಲೈನ್ಡ್, ಕೆಳಕ್ಕೆ ಬಿದ್ದಿವೆ, ಡೌನ್ಫಾಲ್. ಇನ್ನೊಂದು ಅರ್ಥ ನಾಟ್ ಆಕ್ಸೆಪ್ಟೆಡ್. ಯಾರು ಕರೀತಾರೆ, ನಾವು ಪಾರ್ಟಿ ಮಾಡ್ಕೊತಾ ಇದ್ದೀವಿ ನಾಳೆ, ನೀನು ಬಾ ಅಂದರೆ ನೋ ಐ ಡೋಂಟ್ ಕಮ್. ವಾಟ್ ಡಿಡ್ ಯು ಡೂ? ಯು ಡಿಕ್ಲೈನ್ಡ್ ದೇರ್ ಇನ್ವಿಟೇಷನ್ ಅಂತ. ರಿಜೆಕ್ಟೆಡ್, ನಾಟ್ ಆಕ್ಸೆಪ್ಟೆಡ್. ನೆಕ್ಸ್ಟ್ ಕ್ವಶನ್. ಇನ್ ಬೋತ್ ದೀಸ್ ರೈಟ್ಸ್ we seem to have a dash of ritual and the parallelism of sacrifice and liberation is clear. He sent the manuscript out for dash. See, our country is committed to dash peace all over the world. ಇಷ್ಟವರೆಗೂ ಬಂದಿರೋ ಕ್ವಶನ್ಸ್ನಲ್ಲಿ 8 ಕ್ವಶನ್ಸ್ ಇದೆ. 8th ಕ್ವಶನ್ ಎ ಸೆಂಟೆನ್ಸು ಭಾಳ ಕಷ್ಟವಾಗಿರೋದು ಇದಕ್ಕೆ. 8 ಕ್ವಶನ್ಸ್ನಲ್ಲಿ ಸೆಂಟೆನ್ಸ್ ಎ ಕಷ್ಟವಾಗಿರೋದು ಇದರಲ್ಲಿ ಮಾತ್ರನೇ. ಮತ್ತು ಹೆಂಗಸರು ಆನ್ಸರ್ ಮಾಡೋದು ನನಗೆ ಗೊತ್ತಾ? ಹೆಂಗಸರು ಆನ್ಸರ್ ಮಾಡೋದು ಅಂದರೆ ಇನ್ನೊಂದು ಮಾತು ಹೇಳ, ಇಷ್ಟವರೆಗೂ ಕೊಟ್ಟಿರೋ ಎಲ್ಲ 8 ಕ್ವಶನ್ಸ್ನಲ್ಲಿ ಕೂಡ ಈಸಿಯೆಸ್ಟ್ ಕ್ವಶನ್ ಕೂಡ ಇದೆ. ಈಸಿಯೆಸ್ಟ್. ನೀವೇ ಕಷ್ಟ ಅಂತ ಇದ್ದೀರಿ ಮತ್ತು ನೀವೇ ಈಸಿಯೆಸ್ಟ್ ಅಂತೀರಿ ಅಂದರೆ ಒಂದು ಚಿಕ್ಕ ಶಾರ್ಟ್ಕಟ್ ಹೇಳ್ತೀನಿ ನಿಮಗೆ, ಅದು ಹಿಡ್ಕೊಂಡ್ರೆ ನಿಮಗೆ ಆಯಿತು. ಎಲ್ಲದಕ್ಕಂತೆ ನಿಮಗೆ ಇದೇ ಗ್ಯಾರಂಟಿ ಮಾರ್ಕ್ ಕೊಡುತ್ತೆ. ಏನು ಗೊತ್ತಾ? ನೋಡ್ರಿ ಇಲ್ಲಿ ಫಸ್ಟ್ ಎ ಸೆಂಟೆನ್ಸಲ್ಲಿ ನೋಡಿ. ಎ ಬಗ್ಲಿಗೆ ಏನಿದೆ? ಬ್ಲ್ಯಾಂಕ್ ಇದೆಯಲ್ಲ. ಎ ಬಗ್ಲಿಗೆ ಏನು ಬರಬೇಕು? ನೌನ್ ಬರಬೇಕು.
ಎ ಬಗಲಿಗೆ ನೌನ್ ಬರಬೇಕು. ಅಂದರೆ ಫಸ್ಟ್ ಬ್ಲ್ಯಾಂಕ್ನಲ್ಲಿ ನೌನ್ ಇರಬೇಕು, ಬೇರೆ ಮಾರ್ಗನೇ ಇಲ್ಲ. ಹೌದಾ? ಎಸ್. ಇವಾಗ ನೋಡ್ರಿ, ಹೆಂಗೆ ಶಾರ್ಟ್ಕಟ್ ಅದು ತೊಗೊಳ್ರಿ. ಇವಾಗ ಫಸ್ಟ್ ಬ್ಲ್ಯಾಂಕ್ನಾಗೆ ಎ ಆದಮೇಲೆ ನೌನ್ ಬರಬೇಕು. ಫಸ್ಟ್ ವರ್ಡ್ಸ್ ಯಾವುವು? ಇವೆಲ್ಲ ಫಸ್ಟ್ ವರ್ಡ್ಸ್. ಇದರಲ್ಲೇ ಫಸ್ಟ್ ವರ್ಡ್ ಇರಬೇಕು ನಮಗೆ. ನೋಡ್ರಿ, ಈ ಕೊಟ್ಟಿರೋ 5 ವರ್ಡ್ಸ್ನಲ್ಲಿ ಯಾವುದು ನೌನ್ ಅಲ್ಲನೋ ತೆಗೆದುಬಿಡ್ರವು. ಕ್ಯಾಪ್ಚರ್ಡ್ ನೌನ್ ಅಲ್ಲ, ವರ್ಬ್ ಅದು. ಕನ್ಸೀಡೆಡ್ ನೌನ್ ಅಲ್ಲ, ವರ್ಬ್ ಅದು. ರೆಲಿಂಕ್ವಿಶ್ಡ್ ನೌನ್ ಅಲ್ಲ, ವರ್ಬ್, ತೆಗೆದುಬಿಡ್ರಿ. ಚಾಲೆಂಜ್ಡ್ ನೌನ್ ಅಲ್ಲ, ವರ್ಬ್, ತೆಗೆದುಬಿಡ್ರಿ. ಏನು ಮಿಕ್ಕಿತು? ಡಿನೇ ಆನ್ಸರ್ ಆಗೋಯ್ತು. ನೀವು ಓದೋ ಕೆಲಸ ಕೂಡ ಇಲ್ಲಿನ. ಯಾಕೆ? ಎ ಬಗಲಿಗೆ ನೌನ್ ಬರಬೇಕು. ಡೂಪ್ಲಿಕೇಶನ್ ಅಂಬೋದು ಮಾತ್ರನೇ ನೌನ್, ಮಿಗತಾ ಯಾವ ನೌನ್ಸ್ ಅಲ್ಲ, ಎಲ್ಲ ವರ್ಬ್ಸ್ ಅವು. ತೆಗೆದುಬಿಡ್ರಿ, ನೆಕ್ಸ್ಟ್ ಕ್ವಶನ್ಗೆ ಹೊಟ್ಟೋಗ್ಬಿಡ್ರಿ ಅಷ್ಟೇ. ನೋಡ್ರಿ, ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಹ್ಯಾಸ್ ಬಿಕಮ್ ದ ಈಸಿಯೆಸ್ಟ್ ಕ್ವಶನ್. ಹೌ? ವಿತ್ ಎ ವೆರಿ ಸಿಂಪಲ್ ಶಾರ್ಟ್ಕಟ್ ವಿತ್ ಎ ಪ್ಲಸ್ ನೌನ್, ಆ್ಯನ್ ಪ್ಲಸ್ ನೌನ್, ದಿ ಪ್ಲಸ್ ನೌನ್, ಇಷ್ಟೇ. ಹೇಗಿದೆ ನೌನ್. ನೌನ್ಸ್ ಯಾವಿಲ್ಲ ಅವೇ ತೆಗಿಬಿಟ್ರೆ ನೌನ್ ಅವೇ ಮಿಕ್ಕಿತ್ತೆ, ಅದೇ ಡೂಪ್ಲಿಕೇಶನ್. ಇನ್ನೊಂದು ಮಾತು, ಫಾರ್ ಇದೆಲ್ಲ, ಫಾರ್ ಬಗಲಿಗೆ ನೌನ್ ಬರಬೇಕು. ಫಾರ್ ಬಗಲಿಗೆ ಕೂಡ ನೌನ್ ಬರಬೇಕು. ವರ್ಬ್ ಬಂದರೆ ಒಂದು ವೇಳೆ ವರ್ಬ್ ಬಂದರೆ ಆ ವರ್ಬ್ಗೆ ING ಇರಬೇಕು. ಟು ಬಗಲಿಗೆ ಬರೋದಕ್ಕೆ ING ಇರಕೂಡದು ಮಾಮೂಲಾಗಾದರೆ. ಫಾರ್ ಬಗಲಿಗೆ ಬರೋ ವರ್ಬ್ಗೆ ING ಇರಬೇಕು, ಇಲ್ಲದ್ರೆ ನೌನ್ ಇರ್ಬೋದು. ಐ ಆಮ್ ಲೀವಿಂಗ್ ಫಾರ್ ಬೆಂಗಳೂರು. ಫಾರ್ ಬಗಲಿಗೆ ಏನು ಬಂತು? ಬೆಂಗಳೂರು, ನೌನ್ ಅಲ್ಲ. ದೇ ಆರ್ ಲೀವಿಂಗ್ ಫಾರ್ ಅಮೆರಿಕಾ. ಹಾಗೆ ಇನ್ನೊಂದು ಮಾತು, ಗ್ರಾಮರ್. ಸಿ ನೋಡ್ರಿ, ಅವರ್ ಕಂಟ್ರಿ ಈಸ್ ಕಮಿಟೆಡ್ ಟು ಡ್ಯಾಶ್ ಪೀಸ್ ಆಲ್ ಓವರ್ ದ ವರ್ಲ್ಡ್. ಭಾಳ ಜನಕ್ಕೆ ಇಲ್ಲಿ ಡೌಟ್ ಬಂದು ಆನ್ಸರ್ ತಪ್ಪಿಡ್ತಾರೆ ಅವರು. ಯಾಕೆ ಗೊತ್ತಾ? ಟು ಬಗಲಿಗೆ ಮಾಮೂಲಾಗಿ V1 ಬರಬೇಕಲ್ಲ, ಮತ್ತು ಡೂಪ್ಲಿಕೇಶನ್ ತೊಗೊಂಡ್ರೆ ಇದಕ್ಕೆ ING ಇದೆಲ್ಲ, ಹೆಂಗೆ ಬರ್ತದು ಅಂತ ಅನ್ಕೊಂತೀರಿ ನೀವು. ಅಲ್ಲ ಸ್ನೇಹಿತರೆ, ಇವಾಗ ಅಲ್ಲಿ ಮೇಂಟೈನಿಂಗೇ ಬರಬೇಕು. ಯಾಕೆ ಗೊತ್ತಾ? ಭಾಳ ಇಂಪಾರ್ಟೆಂಟಿದು, ನೋಟ್ ಮಾಡ್ಕೊಳ್ರಿ. ಯಾವಾಗನ್ನ ಆಗಲಿ ಕಮಿಟೆಡ್ ನೋಟ್ ಮಾಡ್ಕೊಳ್ರಿ. ಕಮಿಟೆಡ್, ಡೆಡಿಕೇಟೆಡ್, ಅಡಿಕ್ಟೆಡ್, ಡಿವೋಟೆಡ್, ಲುಕ್ ಫಾರ್ವರ್ಡ್, ಇಂಥವು ಈ 4-5 ವರ್ಬ್ಸ್ ಹೇಳಿದಲ್ಲ, ಇವು ಬಂದಾಗ ಅದ್ರ ಬಗಲಿಗೆ ಟು ತಪ್ಪ ಬೇರೆ ಯಾವ ಪ್ರಿಪೊಸಿಷನು ಬರೋದಿಲ್ಲ. ಡೆಡಿಕೇಟೆಡ್, ಅಡಿಕ್ಟೆಡ್, ಡಿವೋಟೆಡ್, ಕಮಿಟೆಡ್, ಲುಕ್ ಫಾರ್ವರ್ಡ್, ಇವೆಲ್ಲ ವರ್ಬ್ಸ್. ಇವು ಬಂದಾಗ ಅದ್ರ ಬಗಲಿಗೆ ಟು ತಪ್ಪ ಬೇರೆದು ಏನೂ ಬರೋದಿಲ್ಲ. ಯಾವ ವರ್ಡ್ಸ್ ಬಗಲಿಗೆ ಯಾವ ನೌನ್ಸ್, ಯಾವ ಅಡ್ಜೆಕ್ಟಿವ್ಸ್, ಯಾವ ವರ್ಬ್ಸ್, ಈ ಬಗಲಿಗೆ ಯಾವಾಗಾದರೆ ಟು ತಪ್ಪ ಬೇರೆ ಯಾವ ಪ್ರಿಪೊಸಿಷನು ಬರೋದಿಲ್ಲನೋ ಅಂಥ ಟು ಬಗಲಿಗೆ V1 ಮಾತ್ರ ಬರೀಕೂಡದು. ಆ V1ಗೆ ING ಕೂಡ ಇಡಬೇಕು. ಇದು ರೂಲ್. ಅಡ್ಜೆಕ್ಟಿವ್ಸ್, ವರ್ಬ್ಸ್ ಅಂಡ್ ಫ್ರೇಜಲ್ ವರ್ಬ್ಸ್ ಅಂಡ್ ನೌನ್ಸ್, if they take only two after them, such words will get V1 ING after 2. ನೋಡ್ರಿ, ಇವಾಗ ಕಮಿಟೆಡ್ ಬಗಲಿಗೆ ಟು ತಪ್ಪ ನೀವು ಯಾವ ವರ್ಡು ಸರಿಗೋಗಲ್ಲ, ಸೂಟ್ ಆಗೋದಿಲ್ಲ. ಟು ಒಂದೇ ಯೂಸ್ ಮಾಡಬೇಕು ಕಮಿಟೆಡ್ ಬಗಲಿಗೆ. ಡೆಡಿಕೇಟ್ ಅಂತ ಅಡಿಕ್ಟೆಡ್ ಬಗಲಿಗೆ. ಇವಾಗ ಟು ಬಗಲಿಗೆ ಏನು ಬರಬೇಕಂತ ಇದ್ದೀನಿ? V1 ING ಬಂತಲ್ಲ. ಮೇಂಟೈನು ING, ಮೇಂಟೈನಿಂಗ್. ಹಾಗೆ ದಿಸ್ ಯಂಗ್ ಮ್ಯಾನ್ ಈಸ್ ಅಡಿಕ್ಟೆಡ್ ಟು ಟೇಕಿಂಗ್ ಡ್ರಗ್ಸ್. He is devoted to teaching. They are dedicated to helping others. ಹಂಗೆ ಅರ್ಥ. ಆಯ್ತಾ? 9th question, last but one. Her dash to clear her parents' name allowed her no other focus in life. She showed her dash by not attending the meeting. That may seem like a dash point, but it is universally agreed on. ಇವಾಗ ನೋಡ್ರಿ, ಹರ್ ಅನ್ನೋದು ಒಂದು ಪೊಸೆಸಿವ್ ಪ್ರನೌನ್ ಆರ್ ಅಡ್ಜೆಕ್ಟಿವ್. ರೂಲ್ ಏನು? ಇಲ್ಲಿ ಕೂಡ ಹರ್ ಇದೆ. ಹರ್ ಬಗಲಿಗೆ, ಹಿಸ್ ಬಗಲಿಗೆ ಮೈ, ಅವರ್, ದೈರ್, ಇಟ್ಸ್, ಇವೆಲ್ಲ ಪೊಸೆಸಿವ್ ಪ್ರನೌನ್ಸ್, ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಇದ್ರ ಬಗಲಿಗೆ
ನಾವು ಏನು ಯೂಸ್ ಮಾಡಬೇಕಂದ್ರೆ ಯಾವಾಗನ್ನಾಗಲಿ ಒಂದು ನೌನ್ ಯೂಸ್ ಮಾಡಬೇಕು. ನೌನ್ಸ್ ಅಲ್ದಿಂದಾಗಿರೋದು ಏನಿದಿಲ್ಲಿ ಅಂದರೆ ಎರಡಿವೆ, ಎರಡು ಅನ್ಕೋಬೋದು. ಟೇಕನ್ ನೌನ್ ಅಲ್ಲ, ತೆಗೆದುಬಿಡ್ರಿ. ಆ್ಯಾವರೇಜ್ ನೌನೇ ಸೂಟ್ ಆಗೋದಿಲ್ಲ, ಹಾಗೆ ಇಟ್ಟಿರೋ ನೋಡೋಣ. ಇವಾಗ ಅರ್ಥ ಮಾಡ್ಕೊಂಬಕ್ಕೆ ಟ್ರೈ ಮಾಡಿದ್ರೆ ನೋಡ್ರಿ, ಹರ್ ಆ್ಯಾವರೇಜ್ ಟು ಕ್ಲಿಯರ್ ಹರ್ ಪೇರೆಂಟ್ಸ್ ನೇಮ. ವಾಟ್ ಈಸ್ ಹರ್ ಆ್ಯಾವರೇಜ್ ಟು ಕ್ಲಿಯರ್? ಆಕಿ ಅವ್ರ ತಂದೆ ತಾಯಿ ನೇಮನ ಹೆಸರನ್ನ ಕ್ಲಿಯರ್ ಮಾಡಬೇಕು. ಅಮ್ಮ ಅಂದರೆ ಏನೋ ಒಂದು ಸಮಸ್ಯೆ ಇಲ್ಲ, ಅವ್ರ ಹೆಸರನ್ನ ಹೊರಗೆ ತರಬೇಕು ಅಮ್ಮೋ ನಿರ್ಣಯ ತಗೊಂಡಿದ್ದಾಳೆ. ಅದಕ್ಕೋಸ್ಕರ ಆಕಿಗೆ ಆ ನಿರ್ಣಯ ಮೇಲೆ ತಪ್ಪ ಬೇರೆ ಅದರಲ್ಲಿ ದೃಷ್ಟಿನೇ ಇಲ್ಲ, ಯಾವಾಗೂ ಅದೇ ಆಲೋಚನೆ ಮಾಡ್ತಾ ಇರ್ತಾರೆ. ಯಾವುದನ್ನ ಒಂದು ಗಟ್ಟಿ ನಿರ್ಣಯ ತಗೊಂಡ್ರೆ ಅದನ್ನು ಆ್ಯಾವರೇಜ್ ಅಂತೀವಿ ಅಲ್ಲ, ತೆಗೆದುಬಿಡ್ರಿ. ಗಟ್ಟಿ ನಿರ್ಣಯನ ಏನಂತೀವಿ ಅಂದರೆ ನಿರ್ಣಯ ಅಂದರೆ ಡೆಸಿಷನ್. ಯು ಆಲ್ಸೋ ಕ್ಯಾನ್ ಸೇ ರೆಸಲ್ಯೂಷನ್ ಅನ್ಬೋದು. ವ್ಯೂ ಆದರೆ ಅಲ್ಲ. ನಿಮಗೆ ವ್ಯೂ ಆಗಬಹುದಲ್ಲ ಅಂತ ಅನ್ಕೊತಾ ಇದ್ದರೆ ಈ ಆಪ್ಷನ್ನ ನೀವು ತೆಗೆದುಬಿಡ್ಬೋದು ಇವಾಗ. ಯಾಕೆ ಗೊತ್ತಾ? ಇದು ನೋಡ್ರಿ, ಸೆಕೆಂಡ್ ವರ್ಡ್ ಏನು ಸ್ನೇಹಿತರೆ? ಕೀನ್ಲಿ ಅಲ್ಲ. ಇದೆಲ್ಲಿ ಬರಬೇಕು? ಸಿ ಸೆಂಟೆನ್ಸ್ಗೆ ಬರಬೇಕು. ಬಂದರೆ ಕೀನ್ಲಿ ಅಂಬೋದು ಅಷ್ಟೇ ಅಲ್ಲ. ಸೆಕೆಂಡ್ ವರ್ಡು ಥರ್ಡ್ ಬ್ಲ್ಯಾಂಕಿಗೆ ಸೂಟ್ ಆಗಬೇಕು, ಅದೇ ಅಲ್ಲ ರೂಲ್, ಇನ್ಸ್ಟ್ರಕ್ಷನ್. ಇವಾಗ ನೋಡ್ರಿ, ಪಾಯಿಂಟ್ ಅಂಬೋದು ಯಾತರು? ನೌನ್ ಹಿಂದ್ಗಡೆ ಏನಿರುತ್ತೆ? ಅಡ್ಜೆಕ್ಟಿವ್. ಕೀನ್ಲಿ ಎಲ್ವ ಇದ್ದರೆ ಏನಾಗಿತ್ತದು? ಮಾಮೂಲಾಗೆ ಅಡ್ವರ್ಬ್. ಯಾವಾಗನ್ನಾಗಲಿ ನೌನ್ ಹಿಂದ್ಗಡೆ ಅಡ್ವರ್ಬ್ ಇರುತ್ತೆ? ಇರೋದಿಲ್ಲ. ಅದಕ್ಕೋಸ್ಕರ ತೆಗೆದುಬಿಡ್ರಿ. ಇನ್ನು ಎರಡೇ ಮಿಕ್ಕಿವೆ, ಡೆಸಿಷನ್ನು ರೆಸಲ್ಯೂಷನ್, ಎರಡು ಮಿಕ್ಕಿವೆ. ಇವಾಗ ಯಾವ್ದಿಡೋಣ ಅಂದರೆ ಮತ್ತೆ ಸೀನೆ ನೋಡ್ರಿ ಸಾರಿ. ಏನಿದೆ? ದಟ್ ಮೇ ಸೀಮ್ ಲೈಕ್ ಎ ಡ್ಯಾಶ್ ಪಾಯಿಂಟ್ ಬಟ್ ಇಟ್ ಈಸ್ ನಾಟ್ ಯೂನಿವರ್ಸಲಿ ಅಗ್ರೀಡ್ ಆನ್ ಅಂತ ಇದ್ದಾರೆ. ನೋಡೋದಿಕ್ಕದು ಭಾಳ ಅನ್ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಕೋಬೋದು, ಭಾಳ ಇನ್ಸಿಗ್ನಿಫಿಕೆಂಟ್ ಪಾಯಿಂಟ್ ಅಂತ ಅನ್ಕೋಬೋದು. ಆದರೆ ಪ್ರಪಂಚ ದೇಶಗಳಲ್ಲಿ ಎಲ್ಲ ದೇಶಗಳು ಹೀಗೆ ಅನ್ಕೊತಾ ಇಲ್ಲ, ಸ್ವಲ್ಪ ಬೇರೆ ಅನ್ಕೊತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಒಂದು ಅಭಿಪ್ರಾಯ, ಸ್ವಲ್ಪ ಜನಕ್ಕೆ ಇನ್ನೊಂದು ಅಭಿಪ್ರಾಯ ಇದ್ದರೆ ಅದು ಚಿಕ್ಕ ಸಮಸ್ಯೆ ಹೆಂಗಾಗಿತ್ತೆ. ಅದಕ್ಕೋಸ್ಕರ ಟ್ರಿವಿಯಲ್ ಆಗೋದಿಲ್ಲ ಅಂತೀರಾ ಇವಾಗ? ಸಾರಿ, ಒಂದು ನಿಮಿಷ. ಪಾಯಿಂಟ್ ಅಂಬೋದು ನೌನ್ ಅಲ್ಲ. ಪಾಯಿಂಟ್ ಹಿಂದ್ಗಡೆ ಏನಾಗಬೇಕು? ಪಾಯಿಂಟ್ ಹಿಂದ್ಗಡೆ ಅಡ್ಜೆಕ್ಟಿವ್ ಇರಬೇಕು. ಅಡ್ಜೆಕ್ಟಿವ್ ಇರಬೇಕಂದ್ರೆ ನಮಗೆ ಈ ಸೆಕೆಂಡ್ ವರ್ಡ್ಸ್ ಏವಿವೆ ಮಿಕ್ಕಿರೋವು, ಇಲ್ಲಿ ಎ ಬಿ ಮಿಕ್ಕಿವೆ. ಸೆಕೆಂಡ್ ವರ್ಡ್ಸು ಸೊಲ್ಯೂಷನು, ಟ್ರಿವಿಯಲ್. ಪಾಯಿಂಟ್ ಅಂಬೋದು ನೌನ್ ಹಿಂದ್ಗಡೆ ಏನಿರಬೇಕು ವರ್ಣನೆ ಮಾಡಬೇಕಂದ್ರೆ? ನೌನ ಅಡ್ಜೆಕ್ಟಿವ್ ಇರಬೇಕು. ಇದರಲ್ಲಿ ಅಡ್ಜೆಕ್ಟಿವ್ ಯಾವುದು? ಸೊಲ್ಯೂಷನ್ ಅಡ್ಜೆಕ್ಟಿವಾ, ಟ್ರಿವಿಯಲ್ ಅಡ್ಜೆಕ್ಟಿವಾ? ಅಂದರೆ ಸೊಲ್ಯೂಷನ್ ಅಂಬೋದು ನೌನ್, ಅಡ್ಜೆಕ್ಟಿವ್ ಅಲ್ಲ. ಒಂದು ನೌನ್ ಇನ್ನೊಂದು ನೌನ್ನ ಹೆಂಗೆ ವರ್ಣನೆ ಮಾಡುತ್ತೆ, ಅದಕ್ಕೋಸ್ಕರ ಇದು ಕೂಡ ತಪ್ಪಾಯಿತು. ಮಿಕ್ಕಿರೋದು ಇದೆ. ಆನ್ಸರ್ ಈಸ್ ಬಿ. ಹೆಂಗೆ ಸರ್ ಬಿ ಅಂದರೆ ಹರ್ ರೆಸಲ್ಯೂಷನ್ ಅಂದರೆ ಹರ್ ಸ್ಟ್ರಾಂಗ್ ಡೆಸಿಷನ್ ಅಂತ ಅರ್ಥ, ಡಿಟರ್ಮಿನೇಷನ್ ಅಂತ ಅರ್ಥ. ಇನ್ನೊಂದು ಸೆಕೆಂಡ್ ಬ್ಲ್ಯಾಂಕ್ ಕೂಡ ಶಿ ಶೋಡ್ ಹರ್ ರೆಸಲ್ಯೂಷನ್, ಗಟ್ಟಿ ನಿರ್ಣಯನ ತಗೊಂಡು ಗಟ್ಟಿಗೆ ನಿಂತ್ಕೊಂಡಿದ್ದಾಳೆ, ಕಾಂಪ್ರಮೈಸ್ ಆಗಿಲ್ಲ. ಸರಿಗೋಯ್ತು. ರೆಸಲ್ಯೂಷನ್ ಅಂದರೆ ವೆರಿ ಅನ್ಕಾಂಪ್ರಮೈಸಿಂಗ್ ಡೆಸಿಷನ್ ರೆಸಲ್ಯೂಷನ್ ಅಂದರೆ. ಮತ್ತು ಸಿ ಹೆಂಗೆ ಸರಿಗೋಯುತ್ತೆ? ಇಟ್ ಮೇ ಸೀಮ್ ಲೈಕ್ ಎ ಟ್ರಿವಿಯಲ್ ಪಾಯಿಂಟ್. ನೋಡೋದಕ್ಕೆ ಭಾಳ ಚಿಕ್ಕ ಸಮಸ್ಯೆ ಅನಿಸ್ಬೋದು, ಆದರೆ ಯೂನಿವರ್ಸಲ್ ಆಗಿ ಎಲ್ಲರೂ ಹಂಗೆ ಅನ್ಕೊತಾ ಇಲ್ಲ. ಸ್ವಲ್ಪ ಜನಕ್ಕೆ ಅದು ಟಫ್ ಅಂತ ಅನಿಸ್ತಾ ಇದೆ, ಸ್ವಲ್ಪ ಜನಕ್ಕೆ ಅದು ಟ್ರಿವಿಯಲ್ ಆಗಿ ಅನಿಸ್ಬೋದು. ಟ್ರಿವಿಯಲ್ ಅಂದರೆ ಸ್ಮಾಲ್. ಅಡ್ಜೆಕ್ಟಿವ್ ಬರಬೇಕು, ಬಗಲಿಗೆ ಪಾಯಿಂಟ್ ನೌನ್ ಅಲ್ಲ. ಅದಕ್ಕೋಸ್ಕರ ಲಾಸ್ಟ್ ಕ್ವಶನ್. His current statements are completely at dash with his earlier position. There are other sayings in the book that appear to be at dash with its fundamental thought. The police have not yet made a dash identification of the victim. ನೋಡ್ರಿ ಸ್ನೇಹಿತರೆ, ಇವಾಗ 2 words ಇಂದ ನಾವು ಆನ್ಸರ್ ಹಿಡಿಬೋದು. ಏನು ಗೊತ್ತಾ? ಇವಾಗ ಅಟ್ಟಿದೆಲ್ಲ, ಅಟ್ಟು ಬಗಲಿಗೆ ಬ್ಲ್ಯಾಂಕ್. ಅಟ್ಟಂಬೋದು ಪ್ರಿಪೋಸಿಷನ್ ಬಗಲಿಗೆ ಮಾಮೂಲಾಗೆ ನೌನ್ ಬರಬೇಕು. ಇಲ್ಲಿ ಕೂಡ ಅಟ್ಟಿದೆ, ಬಗಲಿಗೆ ನೌನ್ ಬರಬೇಕು. ಫಸ್ಟ್ ವರ್ಡ್ಸ್ನಲ್ಲಿ ನೌನ್ಸ್ ಯಾವ ಅಲ್ಲನೋ ಅವು ತೆಗೆದು ಬಿಡ್ರಿ. ಎಸ್ಟಾಬ್ಲಿಷ್ ನೌನ್ ಅಲ್ಲ, ವರ್ಬ್ ಅದು, ಸೊ ತೆಗೆದು ಬಿಡ್ರಿ. ಡಿಸ್ರಿಗಾರ್ಡಿಂಗ್ ಅಂಬೋದು ವರ್ಬ್ ಫಾರ್ಮ್, ನೌನ್ ಫಾರ್ಮ್ ಅಲ್ಲ, ತೆಗೆದು ಬಿಡ್ರಿ.
ಫುಲ್ಫಿಲ್ಲಿಂಗ್ ಅಂಬೋದು ನೌನ್ ಫಾರ್ಮ್ ಅಲ್ಲ, ವರ್ಬ್ ಫಾರ್ಮ್, ತೆಗೆದು ಬಿಡ್ರಿ. ನಮಗೇನು ನೌನ್ ಬೇಕು ಇವಾಗ, ಯಾಕಂದರೆ ಅಟ್ ಪ್ರಿಪೋಸಿಷನ್ ಬದಲಿಗೆ ನೌನೇ ಬರೋದು. ಪ್ರಿಪೋಸಿಷನ್ಸ್ ಆರ್ಡಿನರ್ಲಿ ಟೇಕ್ ನೌನ್ಸ್ ಆಫ್ಟರ್ ದೆಮ್. ಇವಾಗ ಎರಡೇ ಮಿಕ್ಕಿವೆ. ಏನು ಗೊತ್ತಾ? ವೇರಿಯನ್ಸ್ ಪಾಸಿಟಿವ್, ವೇರಿಯನ್ಸು ಪ್ರಾಸೆಸ್. ಮತ್ತು ಎರಡು ವೇರಿಯನ್ಸ್ ಇವಲ್ಲ, ಯಾವ ತಗೋಬೇಕು? ಕಷ್ಟನೇ ಅಲ್ಲ, ಏನೂ ಕಷ್ಟ ಅಲ್ಲ. ಇವಾಗ ಮೂರನೋ ಬ್ಲ್ಯಾಂಕ್ಗೆ ಬರ್ರಿ. ಇಲ್ಲೇನಿದೆ? ಐಡೆಂಟಿಫಿಕೇಷನ್ ಅಂತ ಇದೆ. ಅದು ಯಾತ್ರು? ನೌನ್. ಹಿಂದ್ಗಡೆ ಏನಿದೆ? ಬ್ಲ್ಯಾಂಕ್ ಇದೆಯಲ್ಲ, ಅಡ್ಜೆಕ್ಟಿವ್ ಬರಬೇಕಲ್ಲ. ಬಿಕಾಸ್ ಇಟ್ ಇಸ್ ನೌನ್. ಐಡೆಂಟಿಫಿಕೇಷನ್ ಇಸ್ ಎ ನೌನ್. ವಾಟ್ ಕೈಂಡ್ ಆಫ್ ಐಡೆಂಟಿಫಿಕೇಷನ್? ಅಡ್ಜೆಕ್ಟಿವ್ ಬರಬೇಕು. ಇವಾಗ ಮಿಕ್ಕಿರೋ ಆಪ್ಷನ್ಸ್ ಏನೇನು? ಒಂದು ಪಾಸಿಟಿವ್, ಇನ್ನೊಂದು ಪ್ರಾಸೆಸ್. ಎರಡು ಮಿಕ್ಕಿವೆ ಅಷ್ಟೇ ಆಪ್ಷನ್ಸ್. ನಮಗೆ ಐಡೆಂಟಿಫಿಕೇಷನ್ ಹಿಂದ್ಗಡೆ ಒಂದು ನೌನ್ ಇರಕೂಡದು, ಅಡ್ಜೆಕ್ಟಿವ್ ಇರಬೇಕು. ಪ್ರಾಸೆಸ್ ಅಂಬೋದು ನೌನ್. ಅದಕ್ಕೋಸ್ಕರ ಇದು ಕೆಲಸಕ್ಕೆ ಬರೋದಿಲ್ಲ, ರಾಂಗ್ ಆಯ್ತು. ಮಿಕ್ಕಿರೋದು ಯಾತ್ರ ಇದೆ ಒಂದೇ. ಏನದು? ಇದು ಆನ್ಸರ್ ಬಂದು ಎ. ಅಂದರೆ ಏನಿವಾಗ? ಹಿಸ್ ಕರೆಂಟ್ ಸ್ಟೇಟ್ಮೆಂಟ್ಸ್ ಆರ್ ಕಂಪ್ಲೀಟ್ಲಿ ಅಟ್ ವೇರಿಯನ್ಸ್. ಡಿಫರೆನ್ಸ್ ಇವೆ ಅಂತ, ವೇರಿಯನ್ಸ್ ಅಂಡ್ ಡಿಫರೆನ್ಸ್. ದೇ ಆರ್ ಅದರ್ ಸೇಯಿಂಗ್ಸ್ ಇನ್ ದ ಬುಕ್ ದಟ್ ಅಪಿಯರ್ ಟು ಬಿ ಅಟ್ ವೇರಿಯನ್ಸ್. ಸಿ, the police have not yet made a positive identification. Positive adjective identification is noun. They are okay. ಸರಿಗೋಯ್ತಾ? ನೋಡ್ರಿ, ಭಾಳ ಇವೆಲ್ಲ ಅರ್ಥ ಓದಿ ಅರ್ಥ ಮಾಡ್ಕೊಂಬೋ ಕೆಲಸ ಇಲ್ದಾಗೆ ಚಿಕ್ಕ ಚಿಕ್ಕ ಶಾರ್ಟ್ಕಟ್ಸು ಗ್ರಾಮರ್ ರೂಲ್ಸಿಂದ ನಾವು 10 ಕ್ವಶನ್ಸ್ನ ಆನ್ಸರ್ ಮಾಡಿದ್ದೀವಿ. ಇದು ಒಂದು ಟೈಪ್ ಆಫ್ ಫಿಲ್ಲರ್ಸ್. ಇನ್ನು ಇಂಥವು ಬೇರೆ ಡಿಫ್ರೆಂಟ್ ಫಿಲ್ಲರ್ಸ್ ಇವೆ, ಅವು ಬರೋ ವೀಡಿಯೋಸ್ದಲ್ಲಿ ಮಾಡ್ತೀನಿ. ಇವತ್ತಿಗಿಷ್ಟೇ. ಥ್ಯಾಂಕ್ ಯು.